कौशचाणूरमर्दनं देवकी परमानंदं कृष्णं वंदे जगद्गुरुं। जगद्गुरु जगद्वंद्य गीताचार्य जगद्गुरु श्री कृष्ण भगवंतನ ಶ್ರೀಚರಣಕ್ಕೆ ವಂದಿಸಿ ಆರಾಧ್ಯ ಗುರುದೇವರಾದಂಥ ಜಗದ್ಗುರು ಸಿದ್ಧಾರೂಢೇಶ್ವರರ ಜಗದ್ಗುರು ಶಿವಾನಂದ ವೇದೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಇವತ್ತು ನಮ್ಮ ಶ್ರೀಮಠಕ್ಕೆ ಆಗಮಿಸಿದಂಥ ಅತಿಥಿಗಳಾದಂಥ ಮಲ್ಲೇಶ್ವರರು ಕೂಡ ನಮ್ಮೆಲ್ಲರಿಗೂ ಕೂಡ ನಾವು ಈಗ 2 ವರ್ಷದಿಂದ ಭಗವದ್ಗೀತೆಯ 14ನೇ ಅಧ್ಯಾಯದ ಸದ್ಗುಣಗಳು, ದೈವಿ ಗುಣಗಳು ಮತ್ತು ಆಸುರಿ ಗುಣಗಳು ಇವನ್ನ ನಾವು ವಿಚಾರ ಮಾಡಿಕೊಂಡು ಬಂದಿದ್ದೇವೆ. ನಿನ್ನೆಯ ದಿನ ಅಭಯಂ ಅಂತ ಒಂದು ಗುಣ ನಾವೇನೇ ವಿಚಾರ ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಭಯ ಇರಬಾರದು. ಎಲ್ಲಕ್ಕಿಂತ ದೊಡ್ಡ ಭಯ ಏನಂದ್ರೆ ಸಂಸಾರಿಕ ಏನಾದರೂ ವಸ್ತುಗಳು ಹಾನಿಯಾದವು ಅಂತಂದ್ರೆ ಭಯ ಪಡ್ತಾರೆ. ಆದ್ರೆ ಅದು ದೊಡ್ಡ ಭಯ ಅಲ್ಲ. ಅದು ಯಾವುದು ಸಂಸಾರಿಕ ವಸ್ತುಗಳು ನಾಶ ಆದವು ಅಂತಂದ್ರೆ ಇನ್ನೂ ಮನೆ ಕಟ್ಟೋಕ್ಕಿಂತ ಮೊದಲೇ ಭಯ. ಲೌಕಿಕ ಹೇಳಿ ಮನೆ ಕಟ್ಟೋಕ್ಕಿಂತ ಮೊದಲೇ ಭಯ. ಹೆಂಗಾಕೈತೆ ನೀ ಹ್ಯಾಂಗ ಮಾಡಿದ್ರು ಅದು ಹ್ಯಾಂಗ ಆಗಬೇಕು, ಹ್ಯಾಂಗ ಮಾಡಿದ್ರೆ ನಮ್ಮ ಮತ್ತ ಜ್ಯೋತಿಷ್ಯ ಕೇಳ್ತದೆ. ಇದೇ ಟೈಮ್ 1 ನಿಮಿಷ ಇನ್ನೇನು ಹೆಚ್ಚು ಕಡಿಮೆ ಆಗದಾಗ ನಾನು ಕಣಿಯೊಳಗೊಂದು ಮಾರುತೇಶ್ವರ ದೇವಸ್ಥಾನಕ್ಕೆ ಕೇಳಿದ್ವಿ. ನಮ್ಮ ಕುಟುಂಬ ಆಚರಣೆ ನಮ್ಮ ಚೋಳ ಪಡೆದಿದೆ. ನಮ್ಮ ಈ ಟೈಮ್ಗೆ ಆಗ್ಬೇಕು, ಈ ಟೈಮ್ಗೆ ಆಗ್ಬೇಕು ಇದು ಐತಿ. ಇಷ್ಟು ಟೈಮ್ಗೆ ಮೊದಲೇ 1 ತಾಸು ಒಳಗೆ ಕುಂದಿರ್ಸಿದ್ವಿ. ನಾನು ಈ ಟೈಮ್ಗೆ ಅದು ಚಲೋ ಆಗ್ತೈತೆ ಅಂತೇಳಿ ಅದನ್ನ ತೆಗೆದ್ವಿ. ನಾನು ತೆಗೆದಿದ್ದೀನಿ. 4 ವರ್ಷ ಆಯ್ತು ಇನ್ನು ಹಂಗೆ ಎಷ್ಟು ಭಾವನೆ ಏನಂತಂದ್ರೆ ಇವೆಲ್ಲ ಲೋಕದೊಳಗೆ ದೊಡ್ಡ ಭಯ ಅಂದ್ರೆ ಯಾವ ಭಯ ಅಲ್ಲ. ಅವಕ್ಕೆ ನಾವೇನು ಮಾಡಿಬಿಡ್ತೀವಿ ಅಂತಂದ್ರೆ ಭಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಎಲ್ಲರಿಗಿಂತ ದೊಡ್ಡ ಭಯ ಯಾವುದು ಅಂತಂದ್ರೆ ಮರಣ. ಆ ಮರಣದ ಭಯ ನಮಗೆ ಹೋಗಬೇಕು ಅಂದ್ರೆ ದೇಹದ ಮ್ಯಾಗಿನ ವ್ಯಾಮೋಹ ಹೋಗ್ಬೇಕು. ಇದು ಒಂದು ಹೋಯಿತು ಅಂತಂದ್ರೆ ಯಾವುದು ದೇಹದ ಮ್ಯಾಗಿನ ವ್ಯಾಮೋಹ ಒಂದು ಹೋಯಿತು ಅಂತಂದ್ರೆ ಎಲ್ಲ ಭಯಗಳು ಹೋಗ್ಬಿಡ್ತಾವೆ. ದೇಹದ ಮ್ಯಾಗಿನ ಒಂದು ಭಯ ಹೋಯಿತು ಅಂತಂದ್ರೆ ನಿರ್ಭಯತೆ ಬಂತು ಅಂತಂದ್ರೆ ಎಲ್ಲ ಭಯಗಳು ಏನಾಗ್ತವೆ ಅಂತ ಹೇಳಿದ್ರೆ ಇದು ದೇಹದ ಮ್ಯಾಗಿತ್ತು ಅಂತಂದ್ರೆ ಅದ್ರ ಮ್ಯಾಗ ಬರ್ತದೆ. ಅದ್ರ ಮೇಲೆ ದೇಹದ ಸಂಬಂಧಿ ಲೋಕದೊಳಗೆ ಐತಿಲ್ಲ. ಇವ್ರು ಯಾರೇ ಸಂಬಂಧಿಗಳು. ಎದ್ರ ಸಂಬಂಧ? ದೇಹದ ಸಂಬಂಧಕ್ಕೆ ಸಂಬಂಧ. अपने संबंधी का संबंधी, अपने संबंधी का नाम संबंधी ಅಂತ ಹಿಂದಿ ಒಳಗೆ. अपने संबंधी का नाम संबंधी. ಈ ದೇಹಕ್ಕೆ ಯಾವುದು ಸಂಬಂಧ ಪಡ್ತೈತಲ್ಲ ಅದಕ್ಕೆ ನಂತರ ಸಂಬಂಧಿ. ಇವು ನಮ್ಮ ಸಂಬಂಧಿಕರು. ಹೆಂಗ್ ಸಂಬಂಧ? ಕಾಕನ ಮಕ್ಕಳು, ಅಣ್ಣನ ಮಕ್ಕಳು. ಸಂಬಂಧ 2 ಪ್ರಕಾರ ಇರ್ತೈತಿ. ಒಂದು ತಂದೆ ಕಡೆಯಿಂದ ಸಂಬಂಧ, ಒಂದು ತಾಯಿ ಕಡೆಯಿಂದ ಸಂಬಂಧ ಇರ್ತೈತಿ. ಅವಾಗ ಇವೆರಡೇ ಪ್ರಧಾನ, ಮತ್ತೇನಿರಂಗಿಲ್ಲ. ನೀವೆಲ್ಲರ ಕೇಳಬೇಕು ಜಗತ್ತಿನೊಳಗೆ ನಮ್ಮ ಲೌಕಿಕದೊಳಗೆ ಮನುಷ್ಯರ ಸಂಬಂಧ ಒಂದು ತಾಯಿ ಕಡೆಯಿಂದ ಬರ್ತೈತಿ, ಮತ್ತೊಂದು ತಂದೆ ಕಡೆಯಿಂದ. ಈ ಎಲ್ಲ ಸಂಬಂಧವು ನಮ್ಗೆ ಹೋಗಬೇಕು ಅಂತಂದ್ರೆ ಅದು ಏನಪ್ಪಾ ಅಂತ ಕೇಳಿದ್ರೆ ಮೊದಲು ದೇಹ ಸಂಬಂಧ. ದೇಹದ ವ್ಯಾಮೋಹ ಹೋಯ್ತಂದ್ರೆ ಎಲ್ಲ ವ್ಯಾಮೋಹಗಳು ನಷ್ಟ ಆಗ್ತವೆ. ಆದ್ದರಿಂದ ನಾವೇನಾಗಬೇಕು? ನಿರ್ಭಯತೆ ಇರಬೇಕು. ಅದರದ್ದು
ದೊಡ್ಡ ಗುಣ ಇದು. ಯಾವುದು ನಿರ್ಭಯ ಅನ್ನೋದೇನೈತಲ್ಲ ದೊಡ್ಡ ಗುಣ. ಅದು ಬಂತು ಅಂತಂದ್ರೆ ಎಲ್ಲಿ ಹೆಂಗಾಕೈತಿ ಏನಾಕೈತಿ ಅಂದ್ರೆ ಎಲ್ಲ ದೂರ ಇಷ್ಟು. ನಾವು ನನ್ನ ಅನಿಸಿದ ಬಿಟ್ಟಿಗೆ ನಾವು ಮನೆ ಬಿಡುವಾಗ ಸ್ವಲ್ಪ ಮನುಷ್ಯಗೆ ಯಾರಿಗೋ ಏನೋ ಯಾರು ಕೊಡ್ತಾರೋ ಏನೋ ಯಾರಿಲ್ಲೋ ಏನೋ ಎಲ್ಲಿ ಹೋಗೋದಪ್ಪ ಮಾಡ್ತೀವಿ ಅಂತಂದ್ರೆ ಅದು ನಮ್ಮನ್ನ ತಾನೇ ಕರ್ಕೊಂಡು ಹೋಗೈತಿ. ಶತಭೂಷಣ್ ಭಾಳ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರೇ ಇರೋ ನೀನು ಪ್ರಾರಬ್ಧವೆಂಬ ಪರಿಚಾರಕನು ಉಂಟು ಅಂತ ಹೇಳಿದ್ದಾರೆ. ಪ್ರಾರಬ್ಧವೆಂಬ ಪರಿಚಾರಕ ನಮ್ಮ ಸೇವಕರ ಯಾರೋ ಪ್ರಾರಬ್ಧ ಎಲ್ಲಿ ಹೋದ್ರೂ ನಮ್ಗೆ ವ್ಯವಸ್ಥೆ ಆಗುತ್ತೆ. ಪ್ರಾರಬ್ಧವೆಂಬ ಪರಿಚಾರಕನು ಉಂಟು, ಎಲ್ಲಿ ಹೋದ್ರು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಮನೆ ರಾತ್ರಿ ನಾವು ರಾತ್ರಿ 11 ಗಂಟೆ ಆಗಿತ್ತು ಕೊಂಡೂರಿಗೆ ಹೋಗುವಾಗ. ಭಾರಿ ಘಾಟ್ ಸೆಕ್ಷನ್ನು, ಆಮ್ಯಾಗ ಮಳಿಯುವ ಮನೆ 5ನೇ ತಾರೀಕು ಕರ್ಕೊಂಡು ಹೊರಡ್ತೀವಿ. ಏನು ಬಂದಿಸ್ಬೇಕಪ್ಪ 11 ಆಗೈತಿ, ಎಲ್ಲ ಗಾಡಿ ರೂಮ್ಸು ದೇವಾಲಯ ಎಲ್ಲ ಬಂದಾಗಿರ್ತೀವಿ, ಹ್ಯಾಂಗೆ ಮಾಡಬೇಕು ಅಂತ ನನಗೆ ಚಿಂತೆ. ಅದು ನೋಡಿ ಎಷ್ಟೊಂದು ವ್ಯವಸ್ಥೆ. ನಮ್ಮಿಂದ ಕೋಲಾರದಿಂದ ಒಂದು ಬಸ್ ಬಂತು. ಕೋಲಾರದಿಂದ ನಮ್ಮ ಓವರ್ಟೇಕ್ ಮಾಡಿ ಇಳಿದು ಅವ ಕಂಡಕ್ಟರ್ ಕೈಲಿ ಹೋಗ್ಕೊಂಡು ವಸ್ತಿ ಅಂತ ಹೇಳಿ ಇದು ಏನೇ ಗೊತ್ತಿಲ್ಲ. ನಾನು ಫುಟ್ಬಾಲ್ ಅಂತ ಕರ್ಕೊಂಡು ಹೋಗಿದ್ರು. ಅದು 50 ರೂಪಾಯಿ ಒಬ್ಬರಿಗೆ ಆರಾಮೇಲೆ ಎಷ್ಟು ರೂಮ್ ಎಷ್ಟು ಸ್ವಚ್ಛ. ಇದು ನಮ್ಮ ವ್ಯವಸ್ಥೆ ಇದೆಲ್ಲ ಎಲ್ಲ ಇದು ನಾವು ಕರ್ಕೊಂಡು ಹೋಗಿದ್ರೆ ನಾನು ಜವಾಬ್ದಾರಿ. ಎಲ್ಲರೂ ಕೆಡವಾಗ ಬರಾಗಿಲ್ಲ, ಹೆಣ್ಮಕ್ಳು ಇರ್ತಾರೆ. ಇದು ವ್ಯವಸ್ಥೆ ಎಲ್ಲಿ ಹೋದ್ರು ನಮ್ಮನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಆಕೆ ಅಮ್ಮ ನನಗಂದ್ರೆ ಅಮ್ಮ ಬಂದು ಕರ್ಕೊಂಡು ಹೋಗಿ ಕಂಡಕ್ಟರ್ ಹೋಗೋದ್ರಿಂದ ಪ್ರಾರಬ್ಧವೆಂಬ ಪರಿಚಾರಕನು ಉಂಟು. ನಾವು ಲೌಕಿಕದ ಬಗ್ಗೆ ಎಲ್ಲರಷ್ಟು ಭಯ ಇರಬಾರ್ದು. ಅದು ಆಗಾಗಿ ಹೋಗ್ತೈತೆ. ಎಲ್ಲರಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಯಾವುದು? ಸಾವು, ಮರಣ ಭಯ. ಅದು ಗಟ್ಟಿಯಾಗಬೇಕು ನಮಗೆ. ಎಂತ ಸಾವು ನನಗೆ ಇಲ್ಲ, ಎದಕ್ಕಿದೆ? ಶರೀರಕ್ಕೆ ಅನ್ನುವಂಥ ದೊಡ್ಡದು ನಮಗೆ ಶಕ್ತಿ ಬಂತಂದ್ರೆ ಅವಾಗ ಏನಂತಾನೆ ನಿರ್ಭಯನಾಗ್ತಾನೆ. ನಿರ್ಭಯ ಆಗೋದು ಯಾವಾಗ ಅಂತ ಕೇಳಿದ್ರೆ ವ್ಯಕ್ತಿ ದೇಹದ ಮ್ಯಾಗಿನ ವ್ಯಾಮೋಹ ಹೋದಾಗ, ದೇಹದ ಮ್ಯಾಗಿನ ವ್ಯಾಮೋಹ ಹೋಯ್ತು ಅಂತಂದ್ರೆ ಆ ವ್ಯಕ್ತಿ ಏನಾಗ್ತಾನಂದ್ರೆ ನಿರ್ಮೋಹಕ್ತಾನ. ಇದು ದೊಡ್ಡ ಗುಣ. ಇದು ಯಾವುದು? ನಿರ್ಭಯ. 21 ಗುಣದೊಳಗ ಇದು ಯಾವ ಗುಣ? ಇದು ಅತ್ಯಂತ ದೊಡ್ಡ ಗುಣ. ಇದು ದೈವಿ ಗುಣದೊಳಗ ಮೊದಲನೇದು ದೊಡ್ಡ ಗುಣ ಯಾವುದಂದ್ರೆ ನಿರ್ಭಯತ್ವ. ಇದಕ್ಕೆ ಎರಡೇ ನಿರ್ಭಯತ್ವ ಬರಬೇಕಾದ್ರೆ ಒಂದು ಕುತ್ಕೊಡ ಅಲ್ಲಿ. ಒಂದು ಶರಣಾಗತಿ, ಒಂದ್ಯಾವುದು? ಶರಣಾಗತಿ. ಭಗವಂತನಿಗೆ ಸಂಪೂರ್ಣ ಶರಣಾಗತಿ. ತನು ನಿನ್ನದೋರಂಗ, ಮನ ನಿನ್ನದೋರಂಗ, ಜೀವನವೆಲ್ಲವೂ ನಿನ್ನದೋರಂಗ. ಇದಿಷ್ಟು ಸಂಪೂರ್ಣ ಶರಣಾಗತಿ ಅಂತ ಹೇಳುವುದು. ಅದು ಒಂದು. ಅದನ್ನ ಬಿಟ್ರೆ ಇದು ಒಂದು ಯಾವುದು? ಜ್ಞಾನ ಮಾರ್ಗ. ನಿಮಗೆ ಇನ್ನೊಂದು ಹೇಳಿದ್ದು ನಾನು, ಈ ಜ್ಞಾನ ಮಾರ್ಗದಕ್ಕಿಂತಲೂ ಅದು ಶ್ರೇಷ್ಠ ಶರಣಾಗತಿ. ಯಾಕೆ? ನಮಗೆ ಜ್ಞಾನ ಮಾರ್ಗ ಅಷ್ಟು ಅಳವಡಂಗಿಲ್ಲ, ಗಟ್ಟಿ ಆಗಂಗಿಲ್ಲ. ಇದಕ್ಕೆ ನಮ್ಮ ಶಾಸ್ತ್ರದೊಳಗ ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ ಅಂತ ಹೇಳ್ಬಿಟ್ಟಿದ್ದಾರೆ. ಶರಣಾಗತಿ ಒಳಗ ಜ್ಞಾನಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಜ್ಞಾನ ಬರೋದು ಎಲ್ಲರಿಗೆ ಆಗಂಗಿಲ್ಲ. ಅದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ. ಯಾವುದು? ಜ್ಞಾನ ಮಾರ್ಗ ಎಲ್ಲರಿಗೂ ಸಿದ್ಧಿಸುವುದಿಲ್ಲ. ಅದಕ್ಕೆ ಇನ್ನೊಂದು ಯಾವುದು? ಶರಣಾಗತಿ ಮಾರ್ಗ. ಶರಣಾಗತಿ ಮಾರ್ಗಕ್ಕೆ ಮತ್ತು ಜ್ಞಾನ ಮಾರ್ಗಕ್ಕೆ ಏನಂತಾರಲ್ಲ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ. ಅಷ್ಟು ಶರಣ ನಮಗೆ ಜ್ಞಾನ ಅಳವಡಂಗಿಲ್ಲ. ಮೊದಲ ಒಳಗ ಹೋಗಂಗಿಲ್ಲ. ತಿಳಿಸಿದರೆ ತಿಳಿಯುವುದಿಲ್ಲ, ತಿಳಿಯದೆ ಹೊಳೆಯುವುದಿಲ್ಲ, ಹೊಳೆದರೆ ಉಳಿಯುವುದಿಲ್ಲ. ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವುದಿಲ್ಲ, ತಿಳಿದರೆ ಹೊಳೆಯುವುದಿಲ್ಲ, ಹೊಳೆದರೆ ಉಳಿಯುವುದಿಲ್ಲ. ಇಷ್ಟೆಲ್ಲ ನಾವು ಎಷ್ಟು ವರ್ಷ ಶಾಸ್ತ್ರ ಕೇಳಕತ್ತಿ ಇನ್ನು ಒಳಗೆ ಹೋಗೋದು. ಆದ್ರೆ ಎಲ್ಲ ಬರೋದದು ಅನುಭವಕ್ಕೂ ಬರ್ತಾ ಇಲ್ಲ. ಇನ್ನು ಅನುಭವಕ್ಕೂ ಬರ್ತಾ ಇಲ್ಲ, ದೃಢ ಆಗ್ತಾ ಇಲ್ಲ. ಇದು ಎಷ್ಟು ಗಟ್ಟಿ ಆಗಬೇಕು ನಮಗೆ ಜ್ಞಾನ ಅಂತಂದ್ರೆ,
ಪುರುಷಂಬುಲಿಂಗವೇ ತಾನೆಂಬ ಶರೀರದ ಅಭಿಮಾನದ ಅಂದದೋಳು ಇರುವುದು ಅವತ್ತು. ದೇಹ ನಾನು ಎಷ್ಟು ಗಟ್ಟಿ ಐತಿ, ಆ ಜ್ಞಾನ ಆದ್ಮ್ಯಾಗ ದೇಹ ನಾನಲ್ಲ, ದೇಹಕ್ಕೆ ವಿಲಕ್ಷಣವಾದಂಥ ಪರಬ್ರಹ್ಮವೇ ನಾನಿದ್ದೇನೆ ಅನ್ನುವಂಥ ದೃಢ ಜ್ಞಾನ ಬಂತು ಅಂತಂದ್ರೆ ಅವಾಗ ಜ್ಞಾನ ಗಟ್ಟಿ ಆಗೈತೆ. ಇಷ್ಟೆಲ್ಲ ನಾವು ನನ್ನ ಹೇಳ್ತೀನಿ, ಏನಾರ ಒಂದಿಷ್ಟು ನಮ್ಗೆ ಜಡ್ ಬಂತಂದ್ರೆ ಆರಾಮಾಗ್ತೋ ಏನು, ಎಲ್ಲಿ ಸಾಯ್ತನೋ ಏನು, ಎಲ್ಲಿ ಸಾಯ್ತನೋ ಏನು, ಭಾವನೆ ಬಂದ್ಬಿಡ್ತೈತೆ. ಆದ್ದರಿಂದ ಈ ಜ್ಞಾನದಕ್ಕಿಂತಲೂ ಹೆಚ್ಚು 90% ಮಹಾತ್ಮರು ನಾವು ಓದಿದಂಥ ಎಲ್ಲ ಸಾಹಿತ್ಯಗಳು ಎದು ಕೊಟ್ಟಿದ್ದಾರೆ, ಶರಣಾಗತಿ. ಅದಕ್ಕೆ ನಾವು ಕೊಟ್ಬಿಟ್ಟು ಭಗವಂತ ಎಲ್ಲವನ್ನು ನಮ್ಮನ್ನು ಏನು ಮಾಡ್ತಾನೆ, ಕಾಪಾಡ್ತಾನೆ. ಅದಕ್ಕೆ ನಂತರ ಮಾರ್ಜಾರ ಕಿಶೋರಣ್ಯ, ಇದಕ್ಕೆ ನಂತರ ಮರ್ಕಟ ಕಿಶೋರಣ್ಯ. ಹಂಗಂದ್ರೆ ಏನು? ಮಂಗದ ಮರಿ ತನ್ನನ್ನು ತಾನೇ ರಕ್ಷಣೆ ಮಾಡ್ಬೋದು. ಹುಟ್ಟಿದ ಗಳಿಗಿನ ಅದು ಎಳ್ಕೊಂಡು ಹೋಗ್ಬಿಡ್ತೈತಿ. ಯಾವುದು? ನಾವು ನೆಟ್ ಕಳಿಸಿದ್ರೆ ಯಾರೋ ನನಗೆ ಹಿಂಗ್ ತಗೊಂಡ್ ನೋಡ್ರಿ ಹೊಟ್ಟೆಗಿಂತ ಯಾವುದು ಮಂಗ ಏನು ಒಂದು 5 ನಿಮಿಷ 10 ನಿಮಿಷ ಬಿಡ್ಲಿಲ್ಲ ಅದನ್ನ. ಎದನ್ನ ಆ ಹುಟ್ಟಿದ ಮರಿನ ನಮ್ಮ ಹೆಂಗ ಆರೈಕೆ ಹಂಗಿಲ್ಲ, ಹಿಂಗ್ ಹಿಡ್ಕೊಂಡಿದ್ದ ಅಷ್ಟೊಂದು ಹೋಗ್ಬಿಡ್ತು. ಅಷ್ಟಗಳಿಗೆ ಹಿಡ್ಕೊಂತದ್ದು ಯಾವುದು? ಬರೀ ಆಗ ಹುಟ್ಟಿದ ಕ್ಷಣನೇ ಜಿಗಿತು. ನಾವು ನೋಡಿದ್ದು ದೃಶ್ಯವಿಲ್ಲ. ಹಿಂಗ್ ಹಿಡ್ಕೊಂಡು ಹೆಂಗ ಕೈಯಾರ ಅದಕ್ಕೆ ಶಕ್ತಿ ನನಗೆ ಬಂದಿರಬೇಕು. ಅಷ್ಟು ಶಕ್ತಿ ನಮ್ಗೆ ಇಲ್ಲ, ಅದು ಅಷ್ಟು ಕಠಿಣ. ಆದ್ದರಿಂದ ಮಾರ್ಜಾರ ಕಿಶೋರನ್ಯಾಯ ಶರಣಾಗತಿನೇ ಸರಳವಾದದ್ದು. ನಾವೆಲ್ಲರೂ ಅದಕ್ಕೆ ಹೋಗ್ಬೋದು. ಕಾಡಪ್ಪ ಅಂತಂದ್ರೆ ಇನ್ನು ನಮ್ಗೆ ಶಕ್ತಿ ಐತಂದ್ರೆ, ಸಾಧನ ಐತಂದ್ರೆ ಏನ್ ಮಾಡ್ಬೋದು? ಜ್ಞಾನ. ಎಲ್ಲರಿಗಿಂತ ಶ್ರೇಷ್ಠ ಜ್ಞಾನ. ಜ್ಞಾನದೇವತ್ತು ಕೈವಲ್ಯಂ, ಜ್ಞಾನವೇ ಶ್ರೇಷ್ಠ. ಆದ್ರೆ ಅದು ಸಾಧಿಸಲಿಲ್ಲ ಅಂತಂದ್ರೆ ಅದನ್ನು ಮಾಡ್ಬೋದು. ಒಂದು ಶರಣಾಗತಿ, ಮತ್ತೊಂದು ಜ್ಞಾನ. ಇವೆಲ್ಲಕ್ಕೂ ಕೊಟ್ಟು ನಾವೇನು ಮಾಡ್ಬೇಕು? ಅಭಯರಾಗಬೇಕು ಅನ್ನೋದು ಮಾತ್ರ ತಿಳಿಸಿ. ಈಗ ಮುಂದಿನ ನೋಡಿ ಯಾವುದು? ಅಭಯಂ ಸತ್ವ ಸಂಶುದ್ಧಿ. ಇದು ಎರಡನೇ ಗುಣ. ಇದು ಯಾವುದದು? ಅಭಯಂ ಸತ್ವ ಸಂಶುದ್ಧಿ. ಈಗ ಒಂದು ಇದಕ್ಕೆ 3 ಶಬ್ದ ಐತಿ. ಇದ್ರೊಳಗೆ 3 ಶಬ್ದ ಐತಿ. ಮೊದಲೊಂದು ಯಾವುದು? ಸತ್ವ. ಅಲ್ಲಿಂದ ಉಪಸರ್ಗ ಐತಿ. ಇದ್ರೊಳಗೆ ಶುದ್ಧಿಯಲ್ಲಿ 3 ಶಬ್ದದಲ್ಲ. ಅಭಯಂ ಶುದ್ಧಿ 3 ಪದ ಇದ್ರೊಳಗೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಶಬ್ದ ಇದ್ರೊಳಗೆ. 3 ಶಬ್ದ ಇದ್ರೊಳಗೆ. ಅಭಯಂ ಹೋಯ್ತ್ರೆ ಸತ್ವ ಅಂತಂದ್ರೆ ಅಂತಃಕರಣ. ಸತ್ವ ಶಬ್ದಕ್ಕೆ ಅರ್ಥ ಮಾಡ್ಬೇಕು ಅಂತ. ನಮ್ದು ಒಂದು ವ್ಯವಸ್ಥೆ, ನಾವು ಅಕ್ಷರಶಃ ಬಿಡದಾಗ ಹೋಗ್ಬೇಕಾಗ್ತದೆ. ಅಕ್ಷರಶಃ ಬಿಡಬಾರ್ದು. ತಾತ್ಪರ್ಯ ಹೆಂಗ ಹೋಗ್ಬೇಕಾರೆ ಅದ್ರ ಅಕ್ಷರಶಃ ನಾವು ಹುಡ್ಕೊಂತ ಹೋದ್ರೆ ಮೊದಲೇ ಯಾವುದು? ಸತ್ವ. ಸತ್ವ ಅಂದ್ರೆ ಅಂತಃಕರಣಕ್ಕೆ ಸತ್ವ ಅಂತ ಕರೀತಾರೆ. ಅಂತಃಕರಣ ಇವೆಲ್ಲ ನಮ್ಮ ಟೋಟಲ್ ಎಷ್ಟು? ಮನ, ಬುದ್ಧಿ, ಚಿತ್ತ, ಅಹಂಕಾರ 17 ತತ್ವದಿಂದ ಕೂಡದಂತ ಒಂದು ಶರೀರ ಐತಲ್ಲ, ಸೂಕ್ಷ್ಮ ಶರೀರ ಐತಲ್ಲ, ಅದಕ್ಕೆ ನಂತರ ಅಂತಃಕರಣ ಅಂತ ಕರೀತಾರೆ. ಅಥವಾ ಮನಸ್ಸನ್ನು ಅಂತ ತಗೋಬಹುದು. ಶಾಸ್ತ್ರದೊಳಗ 17 ತತ್ವಕ್ಕೆ 16 ತತ್ವಕ್ಕೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ 20 ಹೇಳಿದ್ದಾರೆ. ಇನ್ನು ಮುಂದೆ ಹೋದ್ರೆ ಎಷ್ಟು? 20 ಹೇಳಿದ್ದಾರೆ. ಕಡೆ ಕಾಲಕ್ಕೆ 14 ಹೇಳ್ತಾರೆ, ಒಂದ್ ಕಡೆ 17 ಹೇಳ್ತಾರ. ಏನಾರು ಒಟ್ಟ ಇವು ಮನಸ್ಸು ಅಂತ ತಿಳ್ಕೊಂಡ್ಬಿಡ್ರಿ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಈ ಭಾವನೆಗಳು ವ್ಯಕ್ತ ಆಗ್ತಾವಲ್ಲ. ನಮ್ಮ ಭಾವನೆಗಳು ಗೊತ್ತಾಗುತ್ತಿಲ್ಲ. ಕ್ಷಣಕ್ಕೆ ಏನಾಗೈತಿ ಭಾವನೆ ಗೊತ್ತಾಗುತ್ತ. ಆ ಅಂತಃಕರಣದ ಏನೈತಿಲ್ಲ, ಮೊದಲು ಸತ್ವ ಶಬ್ದಕ್ಕೆ ಅರ್ಥ ಮಾಡಬೇಕು. ಅಂತಃಕರಣ, ಅಂತಃಕರಣಕ್ಕೆ ನಂತರ ಸತ್ವ ಅಂತ. ಆವಾಗ ಶುದ್ಧಿ ಅಂತ ಐತಿ. ಶುದ್ಧಿ ಅಂತ ಕರೀತಾರೆ. ಶುದ್ಧಿ ಶಬ್ದಕ್ಕೆ ಸ್ವಚ್ಛತೆ ಆಗುವುದು. ಅಂತಃಕರಣ ಸ್ವಚ್ಛ ಆಗುವುದು. ಹಂಗ ಸ್ವಚ್ಛ ಇಲ್ಲ, ಅದಕ್ಕೊಂದು ಮತ್ತು ಸಮ್ ಅಂತ ಉಪಸರ್ಗ ಐತಿ. ಸಮ್ ಚೆನ್ನಾಗಿ ಸಮ್ ಅಂತ ಶಬ್ದ ಐತಿ. ಸಮ್ ಉಪಸರ್ಗ, ಅದು ಪುರಾಣದ ಉಪಸರ್ಗ. ಪ್ರಕರ್ಷೇಣ
ಪ್ರವಚನ, ವಚನ ಬೇರೆ, ಪ್ರವಚನ ಪ್ರವಚನ ಬೇರೆ. ಪರದ ಉಪಸರ್ಗ ವಿಶೇಷವಾಗಿ ಹೇಳುವುದು ಅಂತ. ಹಂಗ ದಿನ ಮಾತಾಡೋದು ಬೇರೆ, ಸಂಸರ್ಗ ಪ್ರ ಬರ್ತೈತಿ. ವಿಶೇಷವಾಗಿ ವಚನಗಳು ಇರುವುದರಿಂದ ಅದಕ್ಕೆ ಏನಂತಾರೆ ಪ್ರವಚನ ಅಂತ. ಹಿಂಗೆ ಶಮ್ ಅನ್ನುವಂಥ ಶಬ್ದ ಐತೆ. ಶಮ್ ಅಂದ್ರೆ ಚೆನ್ನಾಗಿ ಸ್ವಚ್ಛತೆ ಆಗುವುದು. ಯಾವುದು? ಅಂತಃಕರಣ. ಎಷ್ಟೊಂದು ಸ್ವಚ್ಛ ಆಗಬೇಕು ಅಂತಂದ್ರೆ ಹೇಳಿದಾರ. ಸಂಶುದ್ಧಿ, ಇದರ ಶಬ್ದ ಏನು? ಸಂಶುದ್ಧಿ, ಸಮ್ಯಕ್ ಶುದ್ಧಿ, ಸಂಶುದ್ಧಿ. ಸಮ್ಯಕ್ ಶುದ್ಧಿ, ಸಂಶುದ್ಧಿ ಶಬ್ದದ. ಸತ್ವ ಅಂದ್ರೆ ಅಂತಃಕರಣ, ಶುದ್ಧಿ ಅಂತಂದ್ರೆ ಸಮ್ಯಕ್ ಶುದ್ಧಿ, ಸಂಶುದ್ಧಿ ಅಂತ ಕರೀತಾರೆ. ನಾವು ಎಲ್ಲಿ ಹೊಲಸಾಗೈತ್ರಿ ಅನ್ನೋದು ಭಾವನೆ ಬರ್ತದೆ. ಏನು? ಅಂತಃಕರಣ. ಈಗ ಬಟ್ ಹೊಲಸಾಗಿದ್ದು ಕಾಣ್ತೈತಿ, ಮನೆ ಹೊಲಸಾಗೋದು ಕಾಣ್ತೈತಿ, ಪ್ರತಿಯೊಂದು ಹೊಲಸಾಗಿದ್ದು, ಗಾಡಿ ಹೊಲಸಾಗಿದ್ದು ಕಾಣ್ತೈತಿ. ಇದು ಹೋಗಿ ಸ್ವಚ್ಛ ಮಾಡಿಸ್ಕೊಂಬರ್ರಿ. ಇಲ್ಲಿ ಗ್ಯಾರೇಜ್ ಹೋಗ್ತಾರೆ, ವಾಟರ್ ವಾಶ್ ಇನ್ನೊಂದು ಏನನ್ನೋ ಮಾಡ್ತಾರಲ್ಲ ಅದು. ಇದು ಹೊಲಸಾಗಿದ್ದು ಗುರುತಾಗುತ್ತಾ, ಬಾಯಿ ಹೊಲಸಾಗಿದ್ದು ಗುರುತಾಗತ್ತೆ. ಪ್ರತಿಯೊಂದು ಅಂಗ, ಶರೀರದ ವಿಭಾಗ, ಬಟ್ಟೆ ಗಿಟ್ಟಿ ಎಲ್ಲ ಹೊಲಸಾಗಿದ್ದು ನಮ್ಗೆ ಏನಾಗುತ್ತೆ? ಗುರುತಾಗುತ್ತೆ. ಆದ್ರೆ ನಮ್ಮ ಮನಸ್ಸೇ ಹೊಲಸಾಗಿದ್ದು ನಮ್ಗ ಗೊತ್ತಾಗುದಿಲ್ಲ. ಅಜ್ಜೊಂದು ಮಾತು ಹೇಳಿದ್ದಾನ, ನಾಥ ಬಲು ನಾಥ. ಹೇಳಿ ಸರಿ ಬಂದ. ನಾಥ ಬಲು ನಾಥ, ಮನ ಮಲಿನವಾದರೆ ಬಲು ನಾಥ. ಗಾಂಜಿ ಕುಡಿದರೆ ನಾತಲ್ಲ, ಗಾಂಧಿ ಸೇರಿದರೆ ನಾತಲ್ಲ, ಚಿಂದಿ ಕುಡಿದರೆ ನಾತಲ್ಲ. ಅದಕ್ಕೆ ಬಂದರೆ ಇದು ಹೊಲಸಲ್ಲಿದು. ಮತ್ತೆ ಕುಡಿಯಕ್ಕೆ ಚಲೋ ಮಾಡ್ರಿ. ಅವ್ರ ಹೇಳೋದು ಭಾವನೆ ಹಂಗಲ್ಲದು. ಅದ್ರ ಪದ್ಧತಿ ಆಯ್ತು, ಸ್ಪಷ್ಟ ಒಂದು ದೊಡ್ಡ ಪದ್ಧತಿ ಆಯ್ತು. ನಾಥ ಬಲು ನಾಥ, ಗಾಂಜಿ ಕುಡಿದರೆ ನಾತಲ್ಲ, ಗಾಂಜಿ ಸೇದಿದರೆ ನಾತಲ್ಲ, ಸೆರೆ ಕುಡಿದರೆ ನಾತಲ್ಲ, ಮನ ಮಲಿನವಾದರೆ ಬಲು ನಾಥ. ಮನ ಮಲಿನವಾದರೆ ಬಲು ನಾಥ. ಮನಸ್ಸು ಹೊಲಸಾಯಿತು ಅಂತಂದ್ರ ಅದರಂತ ಹೊಲಸು ಇನ್ನೊಂದು ಯಾವುದೋ ಇಲ್ಲ. ಆದ್ದರಿಂದ ನಾವು ಮನಸ್ಸು ಎಷ್ಟೊಂದು ಸ್ವಚ್ಛ ಮಾಡ್ಕೊಳ್ತೀವಿ. ಮನಸ್ಸು ಹೊಲಸಾಗಿತ್ತಂದ್ರೆ ಏನು? ದುಷ್ಟ ವಿಚಾರಗಳು ಬರ್ತಿದ್ವು ಅಂತಂದ್ರೆ, ಕೆಟ್ಟ ಭಾವನೆಗಳು ಬರ್ತಿದ್ವು ಅಂತಂದ್ರೆ, ಮತ್ತೊಬ್ಬರು ಏಳಿಗೆಯನ್ನು ಕಂಡು ನಮಗೆ ಸಹಿಸುವಂತ ಭಾವನೆ ಬರಲಿಲ್ಲ ಅಂತಂದ್ರೆ ಗೊತ್ತಾಗತ್ತೆ. ಮತ್ತೊಬ್ಬರದು ಪಕ್ಕದೊಳಗ ಎಡಕ ಬಲಕ ನೆಲೆ ಬರೆಯವರು, ನಾನು ಮುಂದೆ ಹುಟ್ಟ್ಯಾನ ಮಗವ, ಆ ಉನ್ನತಿ ಸ್ಥಿತಿಯನ್ನು ಕಂಡು ನಮಗ ಅವನ ಸಂತೋಷ ಪಡ್ಲಿಲ್ಲ ಅಂತಂದ್ರ, ನಮ್ದು ವ್ಯವಸ್ಥೆ ಇದೆ, ನಮ್ದು ಉನ್ನತಿಯನ್ನು ಕಂಡು ನಾವು ಸಂತೋಷ ಪಡ್ಲಿಲ್ಲ ಅಂತಂದ್ರ ಅದು ನಮಗ ಇನ್ನೂ ಏನಾಗಿಲ್ಲ, ಸತ್ವ ಸಂಶುದ್ಧಿ ಆಗಿಲ್ಲ, ಮನಸ್ಸು ಶುದ್ಧ ಆಗಿಲ್ಲ, ಸಂಸಾರದ ಆಸಕ್ತಿ ಇನ್ನೂ ಕಡಿಮೆ ಆಗಿಲ್ಲ. ಅಂದ್ರ ಇಷ್ಟೆಲ್ಲ ಕೇಳಿದ್ರು ಸಹಿತ ಏನು, ಶಾಸ್ತ್ರ ಶ್ರವಣಾದಿಗಳನ್ನು ಕೇಳಿದ್ರು ಸಹಿತ ಇನ್ನೂ ಸಂಸಾರದೊಳಗೆ ಇನ್ನೂ ವ್ಯಾಮೋಹತೆ ಇನ್ನೂ ಹೋಗಿಲ್ಲ ಅಂತಂದ್ರ ಇನ್ನು ಮನಸ್ಸು. ಇದು ನಿದರ್ಶನ ಅಂತ ಹೇಳ್ಬೇಕು. ನಮ್ಮ ಮನಸ್ಸಿಗೆ ನಾವೇ ಸಾಕ್ಷಿ, ಮತ್ತೆ ಯಾರು ಬೇಕಾಗಿಲ್ಲ. ಅದಕ್ಕ ಎಷ್ಟು ಸ್ವಚ್ಛ ಇರ್ತೈತೆ ಅಂದ್ರೆ ಇದು ಎಲ್ಲ ನಾವು ಕೇಳಿದಂಗ ನಮ್ಮ ಮನಸ್ಸು ಶಾಂತ ಆಗ್ತಿತ್ತು ಅಂತಂದ್ರ ಅಲ್ಲೇ ಮನಸ್ಸು ಶುದ್ಧ ಇರ್ತಿದ್ರು. ಇದಕ್ಕ ದೃಷ್ಟಾಂತ ಏನಪ್ಪಾ ಅಂತ ಕೇಳಿದ್ರ, ನಮ್ಮ ಮನಸ್ಸು ಸ್ವಚ್ಛತೆ ಆಯಿತು ಅಂತಂದ್ರ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಒಂದು ಹಿಂದಿಯೊಳಗೆ ಒಂದು ಪದ್ಯ ಕೇಳಿದ್ವಿ ನಾವು, ತೋರ ಮನ ದರ್ಪಣ ಕಲಾತೆ, ತೋರ ಮನ ದರ್ಪಣ ಕಲಾತೆ. ಬಹಳ ಪ್ರಸಿದ್ಧ ಭಜನ ಇದು, ನೀವು ಕೇಳಿದ್ರೆ ಏನು? ತೋರಾಮನ ಅಂದ್ರೆ ನಿನ್ನ ಮನಸ್ಸು. ನಿನ್ನ ಮನಸ್ಸಿಗೆ ಏನಂದ್ರೆ ಅದಕ್ಕೆ ದರ್ಪಣ ಕಲಾತೆ. ಹೆಂಗ ಸ್ವಚ್ಛವಾದಂತ ದರ್ಪಣದೊಳಗ ನಮ್ಮ ಮುಖ
ಸ್ಪಷ್ಟವಾಗಿ ಕಾಣುತ್ತೋ ಎದ್ರೊಳಗ ಹಂಗ ಕನ್ನಡ ಅಲ್ಲ ಅದು ಸ್ವಚ್ಛವಾದ ಸ್ವಚ್ಛಾಗಿರ್ಬೇಕು. ಇದನ್ನೇ ಬಸವಣ್ಣವರು ಕುಂಭ ಬಟ್ಟಲ ಬೇರಲ್ಲ, ಹೌದಲ್ರಿ? ತೋರುವ ದರ್ಪಣ ಬೇರಲ್ಲ. ಎಷ್ಟು ಸಾಹಿತ್ಯ ಸಂಬಂಧದವಲ್ಲ. ಕುಂಭ ಬಟ್ಟಲು ಬೇರಲ್ಲ, ಮುಂದೆ ತೋರುವ ದರ್ಪಣವು ಬೇರಲ್ಲ. ಬೆಳಗಿದಡೆ ಕನ್ನಡಿ ಎನಿಸಿತ್ತು, ಬೆಳಗಿದಡೆ ಕನ್ನಡಿ ಎನಿಸಿತ್ತು. ಅದೇ ಗಂಗಾಳ ನಾವು ಸ್ವಚ್ಛ ಬೆಳಗ್ಗೆ ಬಿಟ್ಟು ಅಂದ್ರೆ ಏನಾಕೈತಿ? ಅದು ಕನ್ನಡ ಆಕೈತಿ. ಈ ಪ್ಲಾಸ್ಟಿಕ್ ಮತ್ತೆ ಹಿಂದಗಡೆ ಅರಿದಡೆ ಶರಣ, ಮರದಡೆ ಏನ್ ಎರಿಬೇಕು? ನಿನ್ನೋಳು ಏಕೋಭಾವನೆ ಒಳಗೂಡು. ನಮ್ಮಲ್ಲಿ ನಾವು ಕಾಣಬೇಕು ಆತ್ಮೈವ ಆತ್ಮನೋ ಬಂದು ಆತ್ಮೈವರಿಬ್ಬರು ಆತ್ಮನ. ನಮ್ಮ ಮನುಷ್ಯನ್ನೇ ನಾವು ಚೆನ್ನಾಗಿ ವ್ಯವಸ್ಥೆ ಮಾಡ್ಕೋಬೇಕು. ಆದ್ದರಿಂದ ನಮ್ಗೆ ಎಷ್ಟೊಂದು ವ್ಯವಸ್ಥೆ ಐತೆ ಅಂದ್ರೆ ನಾವು ಇದನ್ನು ಪ್ರಯತ್ನ ಪಟ್ಟು ಶಾಸ್ತ್ರದ ಮುಖಾಂತರವಾಗಿ ನಮ್ಮಲ್ಲಿರಲ್ಪಟ್ಟಂತ ಅವಗುಣಗಳನ್ನು ಏನ್ ಮಾಡಬೇಕು? ಕಳ್ಕೋಬೇಕು. ತಿಳಿತೇವೆ ನಮ್ಗೆ ಯಾವ ಶಾಸ್ತ್ರ ಕೇಳಿದಂತ ವ್ಯಕ್ತಿಗಳಿಗೆ ಇದು ಅವಗುಣ ಅನ್ನೋದು ಗೊತ್ತಾಗ. ಇದು ಏನೈತೆ? ಎಷ್ಟು ಅವಗುಣ ಅದಾವ. ಈ ಅವಗುಣಗಳನ್ನು ಏನ್ ಮಾಡ್ಬೇಕು? ನಾವು ತೆಗಿಬೇಕು. ಅವಗುಣ ಮತ್ತೆ ನಮ್ಗೆ ಗುರುತಿಲ್ಲ ಅಂದ್ರೆ ಕೇಳ ಶಾಸ್ತ್ರನ. ಎತ್ತೊಲಿವನು ನಿನಗೆ ಎತ್ತೊಲಿವನು ಕರ್ಣತ್ರಯ ದೋಷ ಮೇಲೆ ಕಂತು ಕಾಲ ಪೂರ್ವೈರಿ ಗುರುಶಂಭುಲಿಂಗ ಎತ್ತೊಲಿವನು ಅದ್ರ ಕೊಟ್ಟ ಬಿಟ್ಟಾರ, ಅದ್ರ ಸ್ಪಷ್ಟ ಕೊಟ್ಟಿದ್ದಾರ. ಅವನ್ನ ನಾವು ತಗೊಂಡು ಮುಂದಿನ ನಿಮ್ಗೆಲ್ಲ ಗೊತ್ತಿದ್ ಕೊಡ್ರಿ. ಪರವದಿನ ಕೂಟ ಅನ್ನವಿತ್ತ ಅಪಹರಣ ಅಭಕ್ಷ ಸೇವನ ಹಿಂಸೆ ಕಾಯದೋಳು ಒಂದಿರೆ, ಮಾನಸದೋಳು ಒಂದಿರೆ, ವಚನದೋಳು ಒಂದಿರೆ. ಇವೆಲ್ಲ ನಾವು ಶಾಸ್ತ್ರ ಕೇಳಿದ್ಮ್ಯಾಗ ಅವನ್ನ ಬಿಟ್ಕೊಂತ ಹೋದ್ವಿ ಅಂತಂದ್ರ ನಮ್ಮ ಮನಸ್ಸು ಏನಾಗ್ತಿತ್ತಂದ್ರ ಕಂಟ್ರೋಲ್. ಪಾಪಕ್ಕೆ ಹೆದರ್ಬೇಕು ನಾವು ಮೊದಲ. ಅದಕ್ಕೆ ಹೆದರ್ಬೇಕು? ಪಾಪ ಮಾಡಿ ಮುಂದಿನ ಬೇರೆ ಪಾಪ ಕೃತ್ಯಕ್ಕೆ ನಾವು ಎಷ್ಟು ಹೆದರ್ತೀವಿ ಅಷ್ಟು ನಮ್ಮ ಅಂತಃಕರಣ ಸ್ವಚ್ಛ ಆಗೈತಿ ಅಂತ ತಿಳ್ಕೊಳ್ಳೋದು. ಹೆಚ್ಚಿಗೆ ಹೇಳೋದು ನನ್ನ ಕೆಳಗೆ ಬಂದು ಹೇಳ್ಬೇಕಂತ ನೀವು ಪ್ರಮಾಣ ಕೊಟ್ಕೊಂಡು ಹೋದ್ರೆ ಹಂಗಾಗುತ್ತೆ. ಪಾಪಕ್ಕೆ ಎಷ್ಟು ನಾವು ಹೆದರ್ತೀವಿ ಅಷ್ಟು ನಮ್ಮ ಮನಸ್ಸು ಏನಾಗುತ್ತೆ? ಶುದ್ಧ ಆಗೈತೆ ಅಂತ ತಿಳ್ಕೋಬಹುದು. ಪಾಪಕ್ಕೆ ಹೆದರ್ಬೇಕು. ಬಸವಣ್ಣವ್ರು ಅದನ್ನೇ ಹೇಳಿದ್ರು. ಹರಿವ ಹಾವಿಗೆ ಅಂಜಿ, ಉರಿಯುವ ನಾಲಿಗೆಗೆ ಅಂಜಿ. ಇದು ಹೆದರೋದಿದು. ಒಂದ ಕಂಜುಳುವೆ, ಒಂದ ಕಳಕುವೆ ಹೆದರೋದು. ಎದಕ್ಕೆ ಹೆದರ್ಬೇಕು? ಪಾಪ ಕೃತ್ಯಕ್ಕೆ ನಮ್ಮ ಮನಸ್ಸು ಹಿಮ್ಮುಖ ಆಗಾಕತ್ತಿತ್ತು, ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಮುಂದೆ ಓಡುತ್ತಿತ್ತು ಅಂತಂದ್ರ ನಾವು ತಿಳ್ಕೋಬೇಕು ಏನಾಗೈತಿ? ಮನಸ್ಸು ಸರಿದಾರಿಯೊಳಗ ಹೊಂಟೈತಿ. ನಾವು ಇದಕ್ಕೆ ಒತ್ತು ಕೊಡ್ತಿದ್ವಿ ಅಂತಂದ್ರ ಅದಕ್ಕ ಪಾಪದ ಕೆಲಸಕ್ಕನೆ ನಾವು ಒತ್ತು ಕೊಡ್ತಿದ್ವಿ ಅಂತಂದ್ರ ಪುಣ್ಯದ ಕೆಲಸಕ್ಕೆ ನಮ್ಮ ಮನಸ್ಸು ಹಿಂದೆ ಸರಿತಿತ್ತು ಅಂತಂದ್ರ ಪಾಪ ಹೆಚ್ಚಾಗತ್ತೈತಿ. ಇದು ವ್ಯವಸ್ಥೆ. ಅಭಯಂ ಸತ್ವ ಸಂಶುದ್ಧಿ. ಹೇಗೆ ದರ್ಪಣದೊಳಗ ನಮ್ಮ ಮನಸ್ಸು ಮುಖ ಹೆಂಗ ಚೆನ್ನಾಗಿ ಕಾಣ್ತೈತಿಲ್ಲ, ನಮ್ಮ ಅಂತಃಕರಣ ಶುದ್ಧಿ ಆಯ್ತು ಅಂತಂದ್ರ ನಮ್ಮ ಆತ್ಮ ಸ್ವರೂಪ, ನಮ್ಮ ಸ್ವರೂಪ ಅವಾಗ ಅನುಭವ ಬರ್ತೈತೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಿವೋಹಂ. ಇದು ಒಂದು ವ್ಯವಸ್ಥೆ. ಇನ್ನು ನಾವು ಹೋದ್ವಿ ಅಂತಂದ್ರೆ ಮುಂದಿನ ಸ್ಟೆಪ್ ಒಂದೈತಿ. ಅಂತಃಕರಣ 3 ರೀತಿಯಿಂದ ಹೊಲಸಾಗೈತೆ ಅಂತ ಶಾಸ್ತ್ರ ಹೇಳ್ತೈತಿ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ 3 ಹೇಳಿದ್ದಾರೆ. ಇವು ಈ ಗುಣದಿಂದ ನೋಡ್ಕೋಬೇಕ. ಇನ್ನೊಂದು ನಾವು ಒಳಗೆ ಬಂದ್ವಿ ಅಂತಂದ್ರೆ ಇವು ಯಾವ್ಯಾವು? ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಮತ್ತೆ ಮಲದೋಷ ಅಂತ ಅದೇ ಮತ್ತೆ ಬರ್ತದೆ. ಯಾವುದು? ಪಾಪ ಕೃತ್ಯಗಳ ಬರ್ತವೆ. ಇದಕ್ಕೆ ನಿಜಗೊಂಡ್ರು ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿ ದುಷ್ಕೃತಿ ಭಂಗವಂತಾಗಿ. ಸ್ಪಷ್ಟ ಎಲ್ಲ ಕಡೆ ಗೀತಾ ಇವು 3 ದೋಷದವಲ್ಲ. ಮಲದೋಷ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂಗದೆ
ನಿತ್ಯ ಕರ್ಮ ಮಾಡೋದು. ನೀವು 4 ಕರ್ಮಗಳು ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ ಅಂತೇಳಿ. ಅವನ್ನ ಕಾಮ್ಯ ಕರ್ಮನೂ ಮಾಡ್ಬೋದು ನಾವು. ಯಾವ ಕರ್ಮ? ಕಾಮ್ಯ. ನೀವು ಬೇಕಾದ್ ಮಾಡ್ರಿ, ಯಜ್ಞ ಮಾಡ್ರಿ, ಯಾಗ ಮಾಡ್ರಿ, ಅದ್ರೊಳಗೆ ಏನಿರಬಾರ್ದು ಕಾಮ್ಯ ಅಂತಂದ್ರೆ ಫಲಾಪೇಕ್ಷೆ ಹಿಂಗಾಗಲಿ ಎನ್ನುವಂತ ಉದ್ದೇಶ ಅದ್ರೊಳಗೆ ಇರಬಾರ್ದು. ಎದ್ರೊಳಗ? ಕರ್ಮಗಳು ಕಾಮ್ಯ ಅಂತ ಕರೀತಾರೆ. ನಮ್ಮ ಕರ್ತವ್ಯ ಭಗವಂತನ ಸೇವಾ ಅಂತ ತಿಳ್ಕೊಂಡು ಅಷ್ಟೇ ಮಾಡ್ಬೋದು. ಕಾಮ್ಯ ಕರ್ಮ ಮಾಡ್ಬೋದು. ಆಮ್ಯಾಗ ನೈಮಿತ್ತಿಕ ಕರ್ಮ ಮಾಡ್ಬೋದು. ಯಾವಾಗ ನಿತ್ಯ ಎಲ್ಲರೂ ಶಿವರಾತ್ರಿ ಯಾವ ಇವು ತಂದೆಯ ಶ್ರಾದ್ದ ಅವನ್ನೆಲ್ಲ ಮಾಡ್ತಾವ ನಂತರ ನೈಮಿತ್ತಿಕ ಕರ್ಮ ಮಾಡೋದು. ಪ್ರಾಯಶ್ಚಿತ ಎಷ್ಟು ಕರ್ಮ ಮಾಡೋ ನೀನು? ಪ್ರಾಯಶ್ಚಿತ ಕರ್ಮ ಅಂತ ಐತಲ್ಲ, ಎಷ್ಟು ಮಾಡ್ಬೋದು? ಒಂದು ಯಾವ್ದಾರ ಜ್ಞಾತವಾದಂತ ಪಾಪದ್ದು ನಮ್ಮ ಪ್ರಜ್ಞೆ ಇತ್ತಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ನಾವು? ಪ್ರಾಯಶ್ಚಿತ್ತ ಮಾಡ್ಕೋಬಹುದು. ಈಗ ಒಂದು ವ್ಯವಸ್ಥೆ ಐತಿ ಪ್ರಾಯಶ್ಚಿತ್ತ ಕರ್ಮಕ್ಕೆ ಅಂತೇನು ಅಂತ ಕೇಳಿದ್ರೆ, ಅಕಸ್ಮಾತ್ ಮರೆತು ತಿಳಿದಲ್ಲ ಮತ್ತ ಏನು ಮರೆತು ಅವ್ರದೊಂದು ದುಡ್ಡು ತಗೊಂಡಿದ್ವಿ ಅಂತಂದ್ರ, ಯಾರು ಮತ್ತೊಬ್ಬರು ದುಡ್ಡು, ಅದನ್ನ ಅವ್ರಿಗೆ ಕೊಟ್ಟು 3 ದಿನ ಅನ್ನ ನೀರಿನಿಂದ ಇರಬೇಕು. ಇದು ವಿಚಾರ ಸಾಗರ ಸ್ಪಷ್ಟ ಕೊಟ್ಟಿದ್ದಾರೆ. ಎಷ್ಟು ದಿನ? 3 ದಿನ ಏನು ಮಾಡೋದು? ಇದೇ ಮಾಡಿದ ತಪ್ಪು. ಏನೇನು ತಗೊಳಂಗಿಲ್ಲ. ಅನ್ನನ ಬಿಡ್ಬೇಕು, ನೀರನ್ನು ಬಿಡ್ಬೇಕು, ಮತ್ತೆ ಮಕ್ಕಳು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಇದಕ್ಕೇನಂತಾರೆ? ಪ್ರಾಯಶ್ಚಿತ. ಕತ್ತೆಲ್ಲ ಅಕಸ್ಮಾತ್ ಮರೆತು ಏನಾರ ಅವ್ರೊಂದು ದುಡ್ಡು ತಗೊಂಡಿದ್ವಿ ಅಂತಂದ್ರೆ, ಅವ್ರ ದುಡ್ಡು ಯಪ್ಪ ನಿಮ್ದು ನೀವು ತಗೊಳ್ಳಿ ಅಂತ ಕೊಟ್ಟು 3 ದಿನ ಅನ್ನ ನೀರು ಇಲ್ದಂಗಿದ್ವಿ ಅಂತಂದ್ರೆ ಅದಕ್ಕೆ ನಂತರ ಪ್ರಾಯಶ್ಚಿತ ಅಂತ ಕರೀತಾರೆ. ಇನ್ನೂ ಒಂದು ನಮ್ಮ ಶಾಸ್ತ್ರಗಳು ಒಪ್ಕೊಂಡಿದ್ದಾರೆ. ನಾನು ಬಹಳ ಹಿಂದಿ ಸಾಹಿತ್ಯ ಬಹಳ ಕೊಟ್ಟಿದ್ದಾರೆ. ನಮ್ದು ಪ್ರಾಯಶ್ಚಿತ ಇನ್ನೂ ಒಪ್ಕೊಂಡಿದ್ದಾರೆ. ಪಾಪ ಮಾಡಿ ನಾವು ಪಾಪ ಮಾಡಿಲ್ಲ ಅಂತ ಅಂತೀವಿ ನಾವು. ಎಲ್ಲರೂ ಭಾವನೆ ಇದು. ಪಾಪ ಮಾಡಿರ್ತೀವಿ, ಆದ್ರೆ ಏನಂತೀವಿ ನಾವು? ಪಾಪ ಮಾಡಿಲ್ಲ ಅಂತ ಒಪ್ಕೊಂಡು. ಅದು ಹಂಗದ ಶಾಸ್ತ್ರ. ಅಕಸ್ಮಾತ್ ಪಾಪ ಮಾಡಿದ್ವಿ ಅಂತಂದ್ರೆ, ಪಾಪ ಮಾಡಿದ್ದೇನೆ ಅಂತ ಒಪ್ಕೊಂಡ್ಬಿಟ್ರೆ ಪ್ರಾಯಶ್ಚಿತ್ತ ಆಗುತ್ತೆ. ಇನ್ನೂ ಕೆಳಗೆ ಹೇಳೋದು, ಇದು 3 ದಿನ ಉಪವಾಸ ಹೋಗ್ಲಿ, ಯಾರ್ಯಾರು ಪಾಪ ಮಾಡಿದ ಮ್ಯಾಗ ಅದೇನ್ ಮಾಡ್ಬೇಕು? ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ. ನಾ ಪಾಪ ಮಾಡಿದ್ದೇನೆ ಅಂತ ಹೇಳ್ಬೇಕಂತ. ಈ ಪಾಪ ಮಾಡಿದ್ದೇನೆ ಅಂತ ನಾವು ಒಪ್ಕೊಂಡ್ಬಿಟ್ವಿ ಅಂತಂದ್ರ ನಾವು ಸುಪ್ರೀಂ ಕೋರ್ಟ್ ಬಂದಾಗ, ಈ ಕೋರ್ಟ್ ಅಲ್ಲ, ಎಷ್ಟು? ಸುಪ್ರೀಂ ಕೋರ್ಟ್. ಇನ್ನೂ 4 ಲಕ್ಷ ಕೋಟಿ ಇವು ಬಿದ್ದವು ಕೇಸುಗಳು. ಒಂದಲ್ಲ ಎರಡಲ್ಲ, ಎಷ್ಟು? 4 ಲಕ್ಷ ಕೋಟಿ. 4 ಲಕ್ಷ ಏನಪ್ಪಾ ಅಂತ ಕೇಳಿದ್ರ ಕೇಸ್ ಪೆಂಡಿಂಗ್. ಅದು ಯಾವಾಗ ಮುಗಿತು? ಅದಕ್ಕ ಡೇಟ್ ಕೊಟ್ಟು ಇವರು ಸಾಯ್ತವ, ಅವರು ಸಾಯ್ತವ, ಕೇಸ್ ನಿಕಾಲ ಮುಗಿಯಂಗೆ ಇಲ್ಲ. ಈಗ 20 ವರ್ಷ ಆದ್ರೆ ಮುಗಿಯಂಗಿಲ್ಲ. ನಮ್ಮ ಶಿವಾನಂದ ಮಾಡೋದು ಕೇಸ್ 52 ವರ್ಷ ನಡೆದು. ಅದಕ್ಕ ನಾವು ಪಾಪ ಮಾಡ್ತೀವಿ ಅನ್ನೋದು ಏನೈತಿಲ್ಲ, ಪಾಪ ಮಾಡಿದ್ದು ನಾವು ಒಪ್ಕೊಂಡ್ಬಿಟ್ಟು ಅಂದ್ರೆ ಕ್ಷಮ ಮಾಡ್ತಾನೆ ಅಂತ ದೇವ್ರು. ಅದಕ್ಕೂ ತಯಾರಿ ನಮ್ಮ ಮಕ್ಕಳು. ಪಾಪ ಮಾಡಿದಕ್ಕೆ ನಾ ಮಾಡಿದ ಮತ್ತೆ ಅದಕ್ಕೆ ವಕೀಲರು ಕೊಡ್ಬೇಕು, ಅವ್ರ ಫೀಸ್ ಕೊಡ್ಬೇಕು. ಯಾರಿಗೆ? ಅವ್ರು ಎಂತೆಂತ ಗಮನಗಳದಾರ. ಒಂದು ನಿಮಿಷಕ್ಕೆ 24 ಒಂದು ಇದು ಕೊಟ್ಟಂದ್ರೆ 24 ಲಕ್ಷ ರೂಪಾಯಿ ಅದ ವಿಷಯತೆ. ರಾಮ್ ಜೇಠ್ಮಲಾನಿ ಮಾಂಡವ ಸತ್ತ ನಾರಿಮನ್ ಒಂದು ವಿಸಿಟಿಂಗ್ ಕೊಟ್ಟಂದ್ರೆ 24 ಲಕ್ಷ 25 ಲಕ್ಷ ಹೋಗುದು. ಮನು ಸಿಂಘವಿ ಈಗ ಅದರಲ್ಲ ಅವರೆಲ್ಲ ಸುಪ್ರೀಂ ಕೋರ್ಟ್ನಾಗ ಸಾಮಾನ್ಯ ತಿಳ್ಕೊಂಡ್ರು ನೀವು. ಅವ್ರನ್ನ ನಾವು ಪಾಪ ಮಾಡಿಲ್ಲ ಅನ್ನೋದನ್ನ ಸಿದ್ಧ ಮಾಡಕ್ ಅವ್ರು ಹಿಡಿತು ಮಾತ್ರ. ಇಷ್ಟೊಂದು ವ್ಯವಸ್ಥೆ ಐತಿ, ನಾವು ಒಪ್ಕೋಬೇಕು. ಅದಕ್ಕೆ ನಮ್ದು ಪಾಪ ಪರಿಹಾರ ಆಗ್ಬೇಕಂತಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಒಂದು ಇಲ್ಲ ಅಂತಂದ್ರೆ ಪಾಪ ಮಾಡಿದ್ದೇನೆ ಅಂತ ಒಪ್ಕೊಂಡ್ಬಿಟ್ರು ಅಂದ್ರೆ ಮನಃಶಾಂತಿ ಸಿಗತೈತೆ ನಾವು. ಇದಕ್ಕಿಂತ ಏನಾರ ಹಾರಾಡಕ್ ಹೋದೆ ಅಂತಂದ್ರೆ ಇಲ್ಲಿ ಶಿಕ್ಷಾ ತಪ್ಪಿದ್ರು ಅಲ್ಲಿರ್ತೈತಿ. ಮರವೇ ಚಿತ್ರಗುಪ್ತರಿಗೆ
ಯಾರಿಗೆ? ಚಿತ್ರಗುಪ್ತ. ಮದುವೆ ಚಿತ್ರಗುಪ್ತ. ಚಿತ್ರಗುಪ್ತರಿಗೆ. ಏನದು ಪಲ್ಲವಿ? ಚರಿಸಲೆಂದು ಕಾದ ಬದುಕು ಪಲ್ಲವಿ. ಆವ ಬಲಗಳು ಅಖಿಳ ದುರಿತವನ್ನೆಸಗುವೆ ಮಾಜದೆ ಉಸುರು ಎಲೆ ಮಾನವ. ಆವ ಬಲ ಬಿಡುದು ಅಖಿಳ ದುರಿತವನ್ನೆಸಗುವೆ. ಯಾವ ಬಲದಿಂದ ಮಾಡ್ತೀನಿ ನೀನು? ಏನ? ಪಾಪ. ಪುಣ್ಯ ಹನುಮಂತ. ಪುಣ್ಯ ಮಾಡಕ್ಕ ಬಲ ಬೇಕಾಗಿಲ್ಲ. ಹೌದೌದು. ಪಾಪ ಮಾಡಕ್ಕ ಬಲ ಬೇಕು. ಹೊಡೆದ್ವಾ ಹೊಡ್ಕೊತೀನಿ ನಾನು. ಅವನು ಹೊಡೆದ್ಮೇಲೆ ಯಾವ ಮಾಡ. ಹೌದ್ರೆ ಆವ ಬಲ ಬಿಡುದು ಅಖಿಳ ದುರಿತವನ್ನು ಎಸಗುವೆ ಮಾಜದೆ ಉಸುರು ಉಸುರು ಹೇಳು ಮಾನವ. ಅದಕ್ಕೆ ಈ ಅಂತಃಕರಣ ಶುದ್ಧಿ ವ್ಯವಸ್ಥೆ ನಮ್ದು ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಕರ್ಮ ಮಾಡೋದು. ನಿತ್ಯ ಕರ್ಮ ಮಾಡಲೇಬೇಕು. ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ, ನಿತ್ಯ ಕರ್ಮದ ವ್ಯವಸ್ಥೆ ಹೆಂಗೈತಿ? ಮಾಡಿದ್ರ ಪುಣ್ಯ ಇಲ್ಲ, ಬಿಟ್ರ ಪಾಪ ಬರ್ತೈತಿ. ನಿತ್ಯ ಕರ್ಮ. ಲಕ್ಷಣ ಮಾಡಿದ್ರ ಪುಣ್ಯ ಇಲ್ಲ, ಬಿಟ್ರ ಪಾಪ ಬರ್ತೈತಿ. ಅದಕ್ಕೆ ಏನ್ಬೇಕು? ನಿತ್ಯ ಕರ್ಮ. ಹೆಂಗದೆ ನಿತ್ಯ ಕರ್ಮವನ್ನು ಮಾಡಲು ದಿನಾನು ಸ್ನಾನ ಮಾಡಲೇಬೇಕು, ಭಗವಂತನ ನಾಮಸ್ಮರಣೆ ಮಾಡಲೇಬೇಕು. ಉದಯ ಕಾಲದೊಳೆದ್ದು ನದಿಯ ಸ್ನಾನವ ಮಾಡಿ, ಉದಯ ಕಾಲದೊಳೆದ್ದು ನದಿಯ ಸ್ನಾನವ ಮಾಡಿ ಎರೆಯಲಿಲ್ಲವ ಶಿವಗ ಮಜ್ಜನವ ಇದಕ್ಕೆ ಎಣ್ಣೆಯ ತಪ್ಪನ್ನು ಕ್ಷಮಿಸು ಮಹಾದೇವ. ನಾವು ದಿನ ಕೆಲಸ ಮಾಡಬೇಕು ಅದನ್ನ. ಉದಯ ಕಾಲದೊಳು ಎದ್ದು ಯಾವ ಸ್ನಾನ? ನದಿಯ ಸ್ನಾನ. ನದಿಯ ಸ್ನಾನ. ನದಿ ಸ್ನಾನಕ್ಕೂ ನಾವೆಲ್ಲರೂ ಇಲ್ಲೇ ಪಕ್ಕದಾಗಿದ್ದು ಯಾರೋ ಹೋಗಂಗಿಲ್ಲ. ನದಿಯ ಸ್ನಾನವ ಮಾಡಿ ಶಿವನಿಗೆ ಎರೆಯಲಿಲ್ಲ ಮಜ್ಜನವ ತಂದು ತಂದು ಮೃದುಗತ ಮಧು ಘೃತ ಇಂದು ಮಂದು ತಂದು ಮಧು ಇದು ಏನದು ಘೃತ ಪಯ ಶತಘಟ ತಂದು ಮಧು ಘೃತ ಪಯ ಶತಘಟ. ಮಧು ಅಂತಂದ್ರ ಜೇನುತುಪ್ಪ, ಘೃತ ಅಂದ್ರ ತುಪ್ಪ, ಆಮೇಲೆ 100 ಕೊಡ ಹಾಲು. ಹೌದಾ? ಇವನ್ ತಂದು ಶಿವನಿಗೆ ಹಾಕ್ಬೇಕಂತ ಅಲ್ಲೇ ಪೂಜೆ ಮಾಡ್ಬೇಕು. ಎಲ್ಲೇ? ನದಿ ದಂಡೆಯೊಳಗೆ ಮಾಡ್ಬೇಕು. ಇದು ಉತ್ತಮ ಸ್ನಾನ. ಇದು ಯಾಕೆ? ಶಾಸ್ತ್ರ ಹೇಳ್ತೈತಿ ಏನು? ಉತ್ತಮಂ ನದಿ ಸ್ನಾನಂ, ಕೂಪ ಸ್ನಾನಂ ಮಧ್ಯಮಂ. ಬಾಯಿಯೊಳಗೆ ಮಾಡಿದಂದ್ರ ಮಧ್ಯಮಂ, ಗೃಹ ಸ್ನಾನಂ ಕನಿಷ್ಠಂ. ಮನೆ ಜಳಕ ಮಾಡಿದಂದ್ರ ಕನಿಷ್ಠ. ಅಯ್ಯೋ ಶಿವಾಯನ ಮಾಡಿ ಇಷ್ಟೆಲ್ಲ ಕರ್ಮ ಕೊಟ್ಟು ಮಾಡಿದವರು ಆಚಾರ್ಯರು ಇದ್ದಾರೆ. ನಮ್ಮ ಋಷಿಮುನಿಗಳು ಅದಕ್ಕೆ ಇದ್ರು ನದಿ ದಂಡಿಗೆ. ಋಷಿಮುನಿಗಳು ಯಾಕಿದ್ರಪ್ಪ? ನದಿ ದಂಡಿಗೆ ಬೆಳಿಗ್ಗೆ ಸ್ನಾನಕ್ಕೆ ಅದಕ್ಕೆ ಅಲ್ಲಿ ನದಿ ಒಳಗೆ ಇತ್ತು. ಇಷ್ಟೊಂದು ವ್ಯವಸ್ಥೆ ಕೊಟ್ಟಿದ್ದಾರೆ. ಒಂದು ವ್ಯವಸ್ಥೆ ಅಂತಃಕರಣ ಶುದ್ಧಿ ಮಾಡಬೇಕಾದ್ರೆ ನಿತ್ಯ ಕರ್ಮ ಹೆದರಬೇಕು. ಎದಕ್ಕ? ಪಾಪಕ್ಕೆ ಹೆದರಬೇಕು. ಅವ್ರು ಬಸವಣ್ಣ ಹೇಳಿದ್ರಲ್ರಿ, ಅಂಜುಮನೆಯ ಆನು ಪರ ವಧು ಪರ ವಧು ಪರ ಧನಕ್ಕೆ ಏನ್ ಮಾಡ್ತೀನಿ ನಾನು? ಅಂಜುಮನೆಯ. ಇವಕ್ಕೆ ಹೆದರಂಗಿಲ್ಲ, ಇವಕ್ಕ ಹೆದರುತ್ತೆ. ಹಿಂಗ ನಮ್ಮ ಭಾವನೆ ಬಂತು ಅಂತಂದ್ರೆ ಅದಕ್ಕೆ ಅವರು ದೇವರಾಗಿ ಕುಂತಾರ. ಯಾರು? ಬಸವಣ್ಣವರು. ಪರ ವಧುವಿಗೆ ಪರ ಧನಕ್ಕೆ ಹೆದರಿ ಅವ್ರು ಏನ್ ಕುಂತಂದ್ರೆ ಪಾಪ ಮಾಡಂಗಿಲ್ಲ ಅಂತ ತಿಳ್ಕೊಂಡೆ ಅವರು ದೇವರಾಗಿ. ಹಂಗೆ ನಾವು ದೇವರಾಗಬೇಕಂದ್ರೆ ಅಂತಃಕರಣ ಬಹಳ ಶುದ್ಧಿ ಆಗುತ್ತೆ. ಅಂತಃಕರಣ ಬಹಳ ಶುದ್ಧಿ ಆಯ್ತು. ಯಾವಾಗ ಅಂತಃಕರಣ ಶುದ್ಧಿ ಆಯ್ತು ಅಂದ್ರೆ ನೇರವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ನೇರವಾಗಿ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದರೊಳಗೆ ಏನೋ ಸಂಶಯನೇ ಇಲ್ಲ. ಇದು ಎಷ್ಟು ಮನಸ್ಸು ಕನ್ನಡಿ ಸ್ವಚ್ಛ ಇರ್ತೈತಿ. ಪ್ರತಿಯೊಂದು ನಮ್ಮ ರೇಖೆಗಳು ಕಾಣ್ತವೆ ಮುಖದ್ದು. ಎಲ್ಲೇ? ಆ ಕನ್ನಡಿ ಒಳಗ ಪ್ರತಿಯೊಂದು ಅಂಗಗಳು ಹೆಂಗೆ ಕಾಣ್ತಾವಲ್ಲ, ಸ್ಪಷ್ಟವಾದಂತ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಯಾವುದು ಕಾರಣ ಅಂತ ಹೇಳಿದ್ರೆ ಯಾವುದು ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ. ಸತ್ವ ಶಬ್ದಕ್ಕೆ ಅಂತಃಕರಣ ಸಮ್ಯಕ್ ಸರಿಯಾಗಿ ಶುದ್ಧಿ ಆಗಬೇಕು ಅಂತಂದ್ರೆ ಅಂತಃಕರಣ ಸಂಶುದ್ಧಿ ಶಬ್ದಕ್ಕೆ ಶುದ್ಧ ಆಗಬೇಕು. ಏನಂತಾರೆ? ಸತ್ವ ಸಂಶುದ್ಧಿ. ಅದನ್ನ ಏನಾದ್ರು ಹಚ್ಚಿ ಪೌಡರ್ ಹಚ್ಚಿ ಸಬಿನ ಹೋಯ್ತೀಗ ಸಬಿನ ಗಯ ಈಗ ಒಳ್ಳೆ ಸರ್ಕಾರ ಬಂದವು ಏನಾದ್ರು ಬಟ್ಟಿ ವಾಷಿಂಗ್ ಪೌಡರ್ ಅವು ಏನು ನಡೆಯಂಗಿಲ್ಲ. ಅದಕ್ಕೆ ಏನು ಮಾಡೋದು? ಕರ್ಮದಿಂದನೇ ಬಂದೈತಿ. ಯಾವುದು?
ಪಾಪ ಅದು ಕರ್ಮನೇ, ದುಷ್ಕರ್ಮ ಐತಲ್ಲ ಅದನ್ನ ಏನ್ ಮಾಡ್ಬೇಕು, ಸತ್ಕರ್ಮ ಮಾಡಿ ತೆಗೆದುಕೊಂಡು ಹೋಗ್ಬೇಕು. ಯಾವಾಗ ಅಂತಃಕರಣ ಶುದ್ಧಿ ಐತಂದ್ರೆ ನಾವು ಹಿಂದೆ ಪ್ರಯತ್ನ ಮಾಡ್ಬೇಕು. ಶಾಸ್ತ್ರ ಇನ್ನೂ ಬಹಳ ಚೆನ್ನಾಗಿ ಹೇಳಿದ್ದಾರ. ನಮ್ಮ ಮನಸ್ಸು ಉಚ್ಛ್ವಾಸ ಮಾತ್ರಮಪಿ ಚೇದ್ಯೋ, ತಯಾರಿ, ಮುಂದಿನ ತಯಾರಿ, ಎದ್ರ ತಯಾರಿ, ಮರಣದ ತಯಾರಿ ಅಂದರೆ ಎದ್ರ ತಯಾರಿ, ಮರಣದ ತಯಾರಿ. ಅದೇ ಹೆಂಗ್ರಿ, ಅದಕ್ಕೆ ಯಾಕೆ ತಯಾರಿ, ಎದಕ್ಕ ಮರಣದ ತಯಾರಿ ಹೆಂಗ್ ಹೋಗ್ಬೇಕು ನಮ್ಮ ಶರೀರ ಅಂತಂದ್ರೆ ಉಚ್ಛ್ವಾಸ ಮಾತ್ರಮಪಿ ಚೇದ್ಯೋ ಅಂತಕಾಲೇ ಶಮೋ ಭವೇತ್ ಆತ್ಮನ ಉಪಸಂಗಮ್ಯ ಶೋ ಅಮೃತತ್ವಾಯ ಕಲ್ಪದೆ. ಅಂತಿಮ ಸಮಯದೊಳಗೆ ನಮ್ದು ಅಂತಃಕರಣ ಶುದ್ಧಿ ಆಗಿತ್ತು ಅಂತಂದ್ರೆ ಈ ಕಣ್ಣು ಬಿಟ್ಟು ಕಣ್ಣು ತೆಗಿರೊಳಗ ಎಷ್ಟು ಸಮಯ ಐತಿ. ನಮ್ದು ದೇಹ ಯಾಕೆ ಆ ದೇಹ ಬಿಡುವಾಗ ನಿರಂತರವಾಗಿ ಅದೇ ಆಕಾರ ಇರಬೇಕಂತ ನಮ್ಮ ಶಾಸ್ತ್ರ ಹೇಳ್ತದೆ. ಯಾವ ಆಕಾರ? ಭಗವಂತನ ಆಕಾರವಾಗಿ ದೇಹ ಬಿಡಬೇಕು. ವಾಪಿ ಸ್ಮರನ್ ಭಾವಂ ತ್ಯಜಂತಿ ಅಂತೆ ಕಲೇವರಂ, ಅದುವೇ ಆಗಿಬಿಡ್ತಾನ ಅಂತ ಹೇಳಿದ್ರು. ಅಂತ್ಯಮತಿ ಸಾಗತಿ, ಅಂತ್ಯಮತಿ ಸಾಗತಿ. ಅಂತ್ಯದೊಳಗೆ ನಮ್ದು ಯಾವುದು ಮತಿ ಇರ್ತೈತಿ ಆ ಗತಿ ಅವನಿಗೆ ಆಗುತ್ತೆ ಅಂತ ಭಗವದ್ಗೀತೆಯೊಳಗೆ ಇದ ಭಗವಂತರು ಎರಡು ಕಡೆ ಪ್ರಮಾಣ ಕೊಟ್ಟಿದ್ದಾನೆ. ನಮ್ದು ಎಷ್ಟೊಂದು ತಯಾರಿರ್ಬೇಕು ನಾವು ಅಂತಂದ್ರೆ ಆ ಈ 10 ತಾಸು 2 ತಾಸು 3 ತಾಸು ಅಥವಾ 1 ತಾಸು ಅರ್ಧ ತಾಸು ಆ ಆತ್ಮನ ವೃತ್ತಿ ಭಗವಂತನ ಆಕಾರ ಆಗೋದು ಬೇಕಾಗಿಲ್ಲ ಅಂತ ನಮ್ಗೆ. ಎಷ್ಟು? ಅಷ್ಟು ಬೇಡ ಅಂತ. ಎಷ್ಟು ಶಬ್ದ ಇಟ್ಟಿದ್ರೆ ನೋಡ್ರಿ, ಉಚ್ಛ್ವಾಸ ಮಾತ್ರಮಪಿ. ಉಚ್ಛ್ವಾಸ ಅಂದ್ರೆ ಏನು? ಒಂದು ಕ್ಷಣ. ಅದು ಉಚ್ಛ್ವಾಸ ಯಾವುದು? ಉಚ್ಛ್ವಾಸ ನಿಶ್ವಾಸ ಅಂತ ಎರಡು. ಹೌದ್ರೆ? ತಗೊಳ್ಳೋದು ಬಿಡುದು. ಉಚ್ಛ್ವಾಸ ಅಂದ್ರೆ ತಗೊಳ್ಳೋದು, ಬಿಡುದಂದ್ರೆ ನಿಶ್ವಾಸ. ಇದಕ್ಕೆ ಎಷ್ಟು ಟೈಮ್ ಬೇಕು? ಎಷ್ಟು ಬೇಕು ಟೈಮ್? ಶಬ್ದ ಹೆಂಗೆ? ಉಚ್ಛ್ವಾಸ ಮಾತ್ರಂ ಅಪಿ. ಈ ಶ್ವಾಸ ತಗೊಳ್ಳೋದು ಒಂದು ಕ್ಷಣ ಆಗ್ಬೋದು ಅಷ್ಟೇ. 1 ಸೆಕೆಂಡ್ 2 ಸೆಕೆಂಡ್ ಆಗ್ಬೋದು, 3 ಸೆಕೆಂಡ್ ಆಗ್ಬೋದು. ನಾ ಜಸ್ಟ್ ಹಿಡಿದ್ರಪ್ಪ ಅಂದ್ರೆ 5 ಸೆಕೆಂಡ್ ಆಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ. ಅವರು ದಿನ ಯೋಗ ಮಾಡಿದ್ರೆ ಹೆಚ್ಚಿಗೆ ತಗೊಂತಾರೆ. ಆದ್ರೆ ಒಮ್ಮೆ ದಿವಸ ಅಂದ್ರೆ ಆಗಂಗಿಲ್ಲ. ಒಂದು 5 ಸೆಕೆಂಡ್ ಉಚ್ಛ್ವಾಸ ಮಾತ್ರ ಅಪಿ ಶಬ್ದ ಇಟ್ಟಿದ್ದಾರೆ ಅವರು. ಆ ಉಚ್ಛ್ವಾಸ ಮಾತ್ರ ಅಂದ್ರೆ ಅಷ್ಟರ ನಮ್ಮ ಅಂತಿಮ ಕಾಲದೊಳಗೆ ಏನಾಗಬೇಕು ಅಂತ ಕೇಳಿದ್ರೆ ಮನಸ್ಸು ಬ್ರಹ್ಮಾಕಾರ ಆಗಬೇಕು. ಎಷ್ಟು? ಉಚ್ಛ್ವಾಸ ಮಾತ್ರ ಅಪಿ. ಸಾಯಿ ಹೊತ್ತಿನಾಗ ಒದ್ದಾಡಿ ಸತ್ತಂದ್ರೆ ಹೆಂಗಾರ ಸಾಯರ್ ನೀವು. ಅವಾಗ ಒಂದಿಷ್ಟು ಏನ್ ತಗೋಬೇಕು? ಭಗವಂತನ ನಾಮಸ್ಮರಣೆ, ಭಗವದ್ ಆಕಾರ ನಮ್ಮ ವೃತ್ತಿ ಆಯಿತು ಅಂತಂದ್ರೆ ಅವೇನಕ್ಕನ ಆತ್ಮಂ ಉಪಸಂಗಮ್ಯ ಶೋ ಅಮೃತತ್ವಾಯ ಕಲ್ಪತೆ. ಅವನೇನ್ ಮಾಡ್ತಾನ? ಅಮೃತತ್ವವನ್ನು, ಮೋಕ್ಷವನ್ನು ಹೊಂದುತ್ತಾನೆ. ಯಾರು? ಆ ವ್ಯಕ್ತಿ. ಯಾವ ವ್ಯಕ್ತಿ? ಅಂತಿಮ ಸಮಯದೊಳಗ ಎಷ್ಟು? ಒಂದು 10 ನಿಮಿಷ 2 ನಿಮಿಷ ಬೇಡ. ಎಷ್ಟು? ಒಂದು ಉಚ್ಛ್ವಾಸ ಸಮಯ, ಶ್ವಾಸ ತಗೊಳ್ಳುವಷ್ಟು ಸಮಯವನ್ನಾದರೂ ಕೂಡ ನಾವೇನ್ ಮಾಡ್ಬೇಕು? ಸ್ಮರಣೆಯೊಳಗೆ ಭಗವಂತ ತಂದ್ವಿ ಅಂತಂದ್ರೆ ನಾವು ಮೋಕ್ಷವನ್ನು ಹೊಂದುತ್ತೇವೆ. ಅಷ್ಟು ಬರ್ಲಿಕ್ಕೆ ನಾವು ಇದನ್ನ ತಯಾರಿ ಮಾಡಬೇಕು. ಇದಕ್ಕೇನಬೇಕು? ಸತ್ವ ಸಂಶುದ್ಧಿ ಅಂತ. ನೀವು ಹೆಚ್ಚಿಗೆ ಅಷ್ಟು ಮಾಡಿದ್ರೆ ಇಷ್ಟು ಮಾಡಿದ್ರೆ ಅದು ಬರಬೇಕಾದ್ರೆ ಅಷ್ಟು ಮಾಡಿದಾಗ ಅಲ್ಲಿ ಬರ್ತೈತೆ. ಅದು ನೀವು ಸಾಮಾನ್ಯ ಅಲ್ಲದು. 1 ವರ್ಷದ್ದು 2 ವರ್ಷದ ಮಾತಲ್ಲಿದು. 1 ಜನ್ಮದ್ದು 2 ಜನ್ಮದ್ದು ಅಲ್ಲದು. ಬ್ರಹ್ಮರ್ಷಿ ಆಗೋದು ಬಹಳ ಲೇಟ್ ಅನಿಸ್ಲಿಲ್ಲ. ಯಾರಿಗೆ? ವಿಶ್ವಾಮಿತ್ರರಿಗೆ. ಅದನ್ನ ತಯಾರಿ 60,000 ವರ್ಷ ಮಾಡಿದ್ರು. ಎಷ್ಟು? ಅದನ್ನ ತಯಾರಿ 60 ವರ್ಷ ಮಾಡಿದ್ರು. 60,000 ವರ್ಷ. ಇದು ಒಮ್ಮಿಂದಲ್ಲದು. ಅದಕ್ಕೆ ನಿಜಗೊಂಡ್ರು ಆವ ಪುಣ್ಯದ ಪದವಿದೆ ಎಂದು. ಮುನ್ನ ನಾನೇನು ಪುಣ್ಯವ ಮಾಡಿದ್ದೇನೋ. ಅಷ್ಟು ಸರಳ ಸತ್ತು ಸಂಶುದ್ಧಿ ನೀವೆಲ್ಲ ತಿಳ್ಕೊಂಡು ಮಾಡ್ಕೊಂಡ್ರೆ ಅದು ಮಾತಾಡಿ ಎಷ್ಟೊಂದು ಭಗವಂತ ತುಂಬಿದ್ದಾನೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ.
ಆ ವಿಶ್ವಾಮಿತ್ರರಿಗೆ ಬ್ರಹ್ಮ ಪದವಿ ಕೊಡ್ಲಿಕ್ಕೆ ಪಿಪ್ಪಲಾದ ಋಷಿಗಳು ಕರೆದ್ರಂತೆ. ಬೆಟ್ಟಿಂಗ್ ಭಾಳ ತಪಸ್ ಮಾಡಿಬಿಟ್ಟಿದ್ದಾನಪ್ಪ, ಭಾಳ ಇದ್ದಾನೆವ ಯಾರು ವಿಶ್ವಾಮಿತ್ರ. ಇವ ಆಗಲಿಲ್ಲ, ನಮ್ಗೆ ಆ ಪದವಿ ಕೊಡ್ರಿ. ಕೆಲವು ಮಂದಿ ಸ್ವಾಮಿಗಳು ಜಗಳ ಮಾಡ್ತಾರ. ಹೌದು. ನಾನು ಪ್ರತ್ಯಕ್ಷ ನಾನು ನೋಡಿದ್ದು ಡಾಕ್ಟರೇಟ್ ಪದವಿ ನಮ್ಗೆ ಕೊಡ್ರಿ ಅಂತೇಳಿ ಶಿಫಾರಸು ಅದಾವು. ಹಾಗೆ ಅವು ಇವು ಸಾಹೇಬರು ಗುರುತಿರ್ತಾವೆಲ್ಲ ಎಲ್ಲ ಓದ್ತಿರ್ತೀನಿ ನಾನು. ನನಗೆ ಸುದ್ದಿ ಮಾಧ್ಯಮ ಅಂದ್ರೆ ಅದು ಓದಿದ್ದು ಅಂದ್ರೆ ಯಾವಾಗ ಅದು ತಲೆಗಿರ್ತೈತೆ ನನಗೆ. ಯಾವಾಗ ಯಾವ ಗ್ರಂಥಲ್ಲೂ ಒಂದು ಓದಿದ್ರೆ ಸಾಕು, ಕೇಳಿದ್ರೆ ಸಾಕು, ತಲೆಗಿರ್ತೈತೆ ನನಗೆ. ಎಷ್ಟು ಮಂದಿ ಈ ವಿದೇಶಗಳು ಕೊಡಾಕೋದು ಒಳ್ಳೆಂದ್ರೆ ಅದು ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ. ಸಾಮಾನ್ಯವಾಗಿ ಅಲ್ಲಿ ಕೊಡಂಗಿಲ್ಲ ಅದು. ಉಳಿದವ್ರು ಎಲ್ಲರೂ ಮಾಡ್ತಿರ್ಬೋದು. ಅದು ಕರ್ನಾಟಕ ವಿಶ್ವವಿದ್ಯಾಲಯ ಭಾರಿ ಅದು ಟಾಪ್ನೊಳಗೆ ಅವ್ರು ಕೊಡಕ್ ಹೋದ್ರು ಒಳ್ಳೆಂದ್ರೆ ಅವರು. ಆಮೇಲೆ ಸರ್ ಪದವಿ ಕೊಡಕ್ ಹೋದ್ರು. ಅದಕ್ಕೆ ಸರ್ ಇಲ್ಲ ಒಂದು ಪದವಿ ಇತ್ತು. ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಕೊಟ್ಟರು. ಇನ್ನೊಂದು ಇದ್ರು ಏನಂತಾರ ಅದನ್ನು ಕೊಡಕ್ ಹೋದ್ರು ಒಳ್ಳೆಂದ್ರೆ ಅವರು. ಆಮ್ಯಾಗ ಗದಗ ತಾಲೂಕು ಪಕ್ಕದೊಳಗೆ ಒಂದು ಹಳ್ಳಿ ಮುಂಡ್ರಿಗಿ ತಾಲೂಕಿನ ಒಂದು ಮಠದ ಸ್ವಾಮಿಗಳು ನಮಗ್ ಕೊಡ್ರಿ ಅಂತ ಸ್ಟ್ರೈಕ್ ಮಾಡಿಸಿದ್ರು ಗದಗ ಮುಂಡ್ರಿಗಿ. ನಾವು ನೋಡಿದ್ದೀವಿಲ್ಲ ಸಾಮಾನ್ಯ ಹಿಂಗ್ ನಡೀತೇವೆ. ಹಂಗ ಅವ್ರಿಗೆ ಬ್ರಹ್ಮ ಪದವಿ ಕೊಡ್ರಿ ಅಂತ ಹೇಳಿ ಎಲ್ಲ ಋಷಿಗಳು ಒಪ್ಕೊಂಡ್ರು. ಆ ಪಿಪ್ಪಲಾದ ಋಷಿಗಳು ಹೇಳಿದ್ರೊಳಗ ಇದು ಕೊಡ್ಬೋದು ಕರೆ, ಆದ್ರೆ ಹೆಣ್ಣು ಭಾಷೆ ಇದ್ರೊಳಗ ಶಿಫಾರಸು ಮಾಡೋರು ವಶಿಷ್ಠ. ಬಹಳ ಅದ್ಭುತ ಇದು. ವಶಿಷ್ಠರು ಇರ್ಲಿಲ್ಲ ಅವರು. ಇಲ್ಲ ಅವ್ರನ್ನೊಂದು ಮಾತು ಕೇಳೋಣ ಅಂತಂದ್ರು. ಯಾರನ್ನ? ವಶಿಷ್ಠರು ಒಂದು ಮಾತು ಕೇಳ್ಕೊಡೋಣ ಅಂತ ಹೇಳಿ ಅವಾಗ ಅಗ್ನಿದೇವ ಅವರು ಪ್ರಧಾನ. ಅಗ್ನಿ ಪಿಪ್ಪಲಾದ ಆಶ್ರಮದೊಳಗೆ ಅಗ್ನಿ ಇತ್ತಲ್ಲ, ಅಗ್ನಿಗೆ ಆಜ್ಞೆ ಮಾಡಿದಂತ ಯಾರು? ಅಲ್ಲ, ಪಿಪ್ಪಲ ಋಷಿಗಳು. ಏನ್ ಆಜ್ಞೆ ಮಾಡಿದಂದ್ರ ವಶಿಷ್ಠರು ಎಲ್ಲಿದ್ದ ನೋಡಪ್ಪ, ವರುಣದೇವ ಇದು ಅಗ್ನಿದೇವ. ಅವ ಸರ್ವಜ್ಞ. ಯಾರು? ಅಗ್ನಿದೇವ ಸರ್ವಜ್ಞವ. ಒಂದು ಶುದ್ಧ ಐತಿ ಅಂತಂದ್ರೆ ಆ ವಸ್ತು ಅದು ಒಂದು ಯಾವುದು? ಅಗ್ನಿದೇವ. ಅದಕ್ಕೆ ನಮ್ಗೆಲ್ಲ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಅದು ಯಾವುದು? ಅಗ್ನಿ ಒಂದು ಶುದ್ಧ. ಜಲ ಮಾಲಿನ್ಯದ, ವಾಯು ಮಾಲಿನ್ಯದ, ಪೃಥ್ವಿ ಮಾಲಿನ್ಯದ ಎಲ್ಲ ಮಾಲಿನ್ಯ ಐತಿ. ಇಲ್ಲಿ ತನಕನೂ ಅಗ್ನಿ ಮಾಲಿನ್ಯ ಅಂತ ಯಾರು ಹೇಳಿಲ್ಲ. ಇವತ್ತ ಕರೆಂಟ್ ಎಂದು ಉತ್ಪತ್ತಿ ಆಗೈತೆ ಅಂದ್ರಿಂದ ಮಿಕ್ಸ್ ಆಗದಂತ ಒಂದು ವಸ್ತು ಐತನ್ನೋದು ಒಂದ. ಕರೆಂಟ್ ಇದಕ್ಕೆ ಏನಾದ್ರು ಕೂಡಿಸ್ತಿದ್ರು ಅದಕ್ಕ ಕರೆಂಟ್ಗೆ ಏನು ಮಿಕ್ಸ್ ಆಗೋದು ಎಂದ ಕರೆಂಟ್ ಉತ್ಪತ್ತಿ ಆಗೈತಿ ಅಂದಿಂದ ಹಿಡಿದು ಅದಕ್ಕೆ ಏನೇನು ಕೂಡ್ಸಾಕ ಬರಂಗಿಲ್ಲ. ಕೈಗೆ ಸಿಗಂಗಿಲ್ಲ, ಶಾಖ ಇರಂಗಿಲ್ಲ. ಇಲ್ಲಿ ಕಲ್ತು ಹಾಕಾರ ಮಕ್ಕಳು ನಾವು ಪೆಟ್ರೋಲ್ ಹಾಕ್ತೀವಿ, ಡೀಸೆಲ್ ಹಾಕ್ತೀವಿ, ಎಲ್ಲದಕ್ಕೂ ಮಿಕ್ಸಿಂಗ್ ಐತಿ. ಅದ ಒಂದು ಯಾವುದು ಕರೆಂಟ್ ಮಿಕ್ಸಿಂಗ್ ಇಲ್ಲ. ಅವಾಗ ಅಗ್ನಿದೇವನ ನೋಡ್ಕೊಂಡು ಶುದ್ಧ ಸರ್ವಜ್ಞಕ್ಕೆ ನೋಡಿದ್ರು. ಅವಾಗ ಒಂದು ಯಾವುದೋ ಲೋಕದೊಳಗೆ ಯಜ್ಞ ಮಾಡ್ತಿದ್ರಂತೆ ವಶಿಷ್ಠರು. ಅವಾಗ ಇಲ್ಲದಾರ ಅಂತ ಹೇಳಿದ್ರಂತ. ಅವಾಗ ನೀರು ಕಲೆಕ್ಟರ್ ಯಾವುದು ಅಗ್ನಿದೇವರು ಕೂತು ಹೇಳಿದಂತ ವಶಿಷ್ಠ ಮಹರ್ಷಿಗಳೇ ನೀವು ಬರಬೇಕು, ಅವರಿಗೆ ಏನು ಬ್ರಹ್ಮ ಪದವಿಯನ್ನು ಕೊಡಬೇಕು ಅಂತ ಹೇಳಿದ್ರಂತ. ಅದು ವಿಚಾರ ಮಾಡಕತ್ತೀವಿ ಅಂತ. ಅವಾಗ ಅವರಂತ ವಶಿಷ್ಠ ಋಷಿಗಳು ಈಗ ಶಿಷ್ಯನ ಹತ್ರ ಗುರುಗಳು ಬರಂಗಿಲ್ಲ, ಗುರುಗಳ ಹತ್ರ ಶಿಷ್ಯ ಬರಬೇಕು. ಯಾವ ಪದವಿ ತಗೋಬೇಕಂತಲ್ಲ ಅವ ಮಾತ್ರ ನನ್ನ ಹತ್ರ ಬರ್ಬೇಕು, ನಾ ಬಂದು ಅವನ ಹತ್ರ ಕೊಡಂಗಿಲ್ಲ ಅಂತ. ಅಲ್ಲೇ ಜಗಳ ಮುಂದೆ ಎಲ್ಲರೂ ಒಪ್ಕೊಂಡ್ರ ಇವ ಒಪ್ಕೊಂಡಂಗಿಲ್ಲ ಅಂತೇಳಿ ಎಷ್ಟು ಮಂದಿ ಅವ್ರ ಮಕ್ಕಳನ್ನ ಗೊತ್ತಾಗತ್ತೆ. ಎಲ್ಲರೂ ಅವನ್ನ ಏನ್ ಮಾಡೋದು ಮಾಡಿ ಕಾರಣ ವಶಿಷ್ಠ ಋಷಿಗಳು ಹಾಗೆ ಬಿಡೋದೇನಪ್ಪ ಅಂತಂದ್ರೆ ಬ್ರಹ್ಮ ಪದವಿ ಸಾಮಾನ್ಯ ಅಲ್ಲದು, ಬ್ರಹ್ಮ ಭಾವನೆ ಬರೋದಲ್ಲದು. ಅದಕ್ಕೆ ಆ ಕ್ಷಣಕ್ಕೆ ಒಂದು ನಾವು ಎಷ್ಟು ಕರ್ಮ ಮಾಡಿದ್ರು ಕೂಡ, ಸತ್ಕರ್ಮ ಮಾಡಿದ್ರು ಕೂಡ
ಆ ಸಮಯಕ್ಕೆ ಬಂದು ನಿಲ್ಲಬೇಕು ಅಂತಂದ್ರೆ 60 ವರ್ಷ ಮಾಡಿದ್ರು, 60,000 ವರ್ಷ ಮಾಡಿದವಾಗ ಅವ ಏನಾದವರು ಬ್ರಹ್ಮರ್ಷಿಗಳಾದವರು. ಯಾರು? ನಾವು ಕೂಡ ಜನ್ಮ ಜನ್ಮಾಂತರದಿಂದ ಹುಟ್ಟಿದ ಆರಂಭ ಹಿಡಿದು ಮರಣದವರೆಗೂ ಎಷ್ಟು ಜನ್ಮ ಬರುತ್ತೋ ಅದರೊಳಗೆ ಆತ್ಮಚಿಂತನೆ ಮಾಡ್ತಾ 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 ಸತ್ಕರ್ಮ ಮಾಡ್ತಾ ಹೋದ್ವಿ ಅಂತಂದ್ರೆ ಒಂದು ಕ್ಷಣ ಎಲ್ಲೇ ಮುಕ್ತಿ. ಆ ಅಂತಿಮ ಸಮಯದೊಳಗೆ ವೃತ್ತಿ ಬಂದು ಸಾಕು, ನಮ್ಮದು ಕರ್ಮ ಎಲ್ಲವೇ ಲೆಕ್ಕವು ಸಾಪಲ್ಲಕ್ಕವು. ಆ ತಯಾರಿ ಮಾಡ್ಕೋಬೇಕು. ಇನ್ನೊಂದು ಕೊಟ್ಟಿದ್ದಾರೆ, ನಿಮಿಷ ಮಾತ್ರ ಮಪಿ ಚೇತ್ ಸಂಯಮ್ಯ ಆತ್ಮನಾತ್ಮನಿ. ಒಂದು ನಿಮಿಷ ಮಾತ್ರ ಸಾಕು, ಆತ್ಮನಲ್ಲಿ ಸಂಯಮ್ಯ. ಏನನ್ನು? ಚೇತ ಅಂದ್ರೆ ಮನಸ್ಸನ್ನು. ಎಷ್ಟು? ಒಂದು ನಿಮಿಷ. ಆತ್ಮನಿ ಆತ್ಮನಲ್ಲಿ, ಮನಸ್ಸನ್ನು ಮನಸ್ಸಿನಲ್ಲಿ, ಆತ್ಮನಲ್ಲಿ ಎಷ್ಟು ಮಾಡು? ಒಂದು ಸಂಯಮ್ಯ. ಎಷ್ಟು? ಒಂದು ನಿಮಿಷ ಸಾಕಪ್ಪ. ಇಷ್ಟು ನಿಲ್ಲಿಸಬೇಕು ಅಂತಂದ್ರೆ ನಾವು ಅಂತಃಕರಣ ಶುದ್ಧಿ ಇಲ್ಲದವರಿಗೆ ಎಂದೆಂದೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ನಾವು ತಯಾರಿ ಆಗ್ಬೇಕಂದ್ರೆ ಅಂತಃಕರಣ ಅಂದ್ರೆ ಈ ಒಂದು ಮನಸ್ಸು ಒಂದು ನಿಮಿಷ ಒಂದು ಶ್ವಾಸ ನಾವು ನಿಂತೀವಿ ಅಂತಂದ್ರೆ ಇದಕ್ಕೆ ಏನಾಗಬೇಕು? ಸತ್ವ ಸಂಶುದ್ಧಿ. ಒಬ್ಬೊಬ್ಬರಿಗೆ ಆಲಿಸಿದಾಗ ಅಹುದು ನರರಿಗೆ ಮುಟ್ಟುತ್ತೆ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಟ್ಟುತ್ತೆ. ಇದಕ್ಕೆ ಏನಾಗಬೇಕು? ಸತ್ವ ಸಂಶುದ್ಧಿ. 7 ದಿನ ಕೇಳಿದ ಬರೀ ಶಾಸ್ತ್ರ. ಯಾರು? ಪರೀಕ್ಷಿತರಾದ 7 ದಿನದೊಳಗೆ ಏನಾದ? ಧನ್ಯನ. ಯಾಕೆ? ಸತ್ವ ಸಂಶುದ್ಧಿ. ಇನ್ನು ಮುಂದೆ ಹೋದ್ರೆ 45 ನಿಮಿಷದೊಳಗೆ ಮೋಕ್ಷವನ್ನು ಹೊಂದಿದಂತದ ನಮ್ಮ ಇತಿಹಾಸ. ರಾಜ ಕಟ್ಟುವಂಗ ಎಷ್ಟು? 45 ನಿಮಿಷ. ಹೆಚ್ಚಿಗೆ ಮತ್ತ 45 ನಿಮಿಷದೊಳಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಇತಿಹಾಸ ಹೇಳುತ್ತೆ. ರಾಜ ಕಟ್ಟುವಂಗ. ಇನ್ನು ಅದಕ್ಕಿಂತ ಮುಂದೆ ಹೋದ ಒಂದು ಕ್ಷಣ ಹೊತ್ತು, ಒಂದು ಕ್ಷಣದೊಳಗ ಜನಕ ಮಹಾರಾಜ. ಯಾರು? ಜನಕ ಅವರನ್ನು ಉಪದೇಶ ಮಾಡ್ರಿ ಅಂತ ಯಾಜ್ಞವಲ್ಕ್ಯರ ಕಡೆ ಹೋದಂತ. ಹತ್ತವ ಏನನ್ನು? ಕುದುರೆ ಈ ಕಡೆ ಕಾಲು ಹಾಕಿದ, ಈ ಕಡೆ ಕಾಲು ಹಾಕೋರೊಳಗ ತತ್ವಮಸಿ ಅಂದ್ರಂತ. ಅವ ಆಂ ಬ್ರಹ್ಮಾಸ್ಮಿ ಅಂತ. ಯಾರು? ಜನಕ ಮಹಾರಾಜ ಅಂತ ಇತಿಹಾಸಕಾರ ಶಾಸ್ತ್ರಗಳು ಬಂದಿದ್ದವು. ಈಗ ಕಾಲ್ಪನಿಕ ಅಲ್ಲಿಗೂ ಇವು ಉಪನಿಷತ್ ಕಥೆಗಳೆಲ್ಲ ಇವೇನು ಯಾರು ಬರೆದಲ್ಲವು? ಯಾರು? ಉಪನಿಷತ್ ಕಥೆಗಳು. ಆದ್ದರಿಂದ ಅಷ್ಟೊಂದು ತಯಾರಿ ನಮಗೆ ಆಗಬೇಕಂದ್ರೆ, ಜ್ಞಾನ ಆಗಬೇಕಂದ್ರೆ 7 ದಿನದಾಗ 45 ನಿಮಿಷದೊಳಗೆ, ಆಮೇಲೆ ಒಂದು ಕ್ಷಣದೊಳಗೆ ಆಗಬೇಕಂದ್ರೆ ಏನ್ ಮಾಡಬೇಕು ನಾವು? ತಯಾರಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಮುಂದುವರೆದಿದ್ದಾರೆ. ಪುರುಷ ನಾಡಿ ನೋಡೋಣ ಅಂತ ತಿಳಿಸಿ ಇವತ್ತು ನಮ್ಮ ಶರಣರು ಬಂದಿದ್ದಾರೆ. ಬಹಳ ಅದ್ಭುತ ಪ್ರವಚನಕಾರರು. ಕೇಳಿದ್ರು ಬಂದಿದ್ದೀರಪ್ಪ ಇಲ್ಲಿ ಹಿರೇಮಠಕ್ಕೆ ಬಂದಿದ್ದೀರಲ್ಲ. ಅದ್ಭುತವಾದಂಥ ಒಂದು ಜ್ಞಾನ ಸಂಪಾದನೆ ಮಾಡಿ ನೋಡಿ. ಪ್ರಯತ್ನ ಮಾಡ್ತಾ 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 ಹೋದ್ರೆ ಯಾವುದೂ ಸಾಧ್ಯ ಇಲ್ಲ. ಅಸಾಧ್ಯ ಆಯ್ತು. ನಾವು ಮೊದಲು ಹೆಂಗಿದ್ರು ನೋಡಿದ್ವಿ ನಾವು. ಕಾಯಂ ನಮ್ಮ ನಿಜಗುಣಪ್ಪ ಕೊಟ್ಟಿದ್ದಾರೆ ಅವರು. ಹೌದ್ರಿ. ಇಂಚು ಅಪ್ಪ ಕೊಟ್ಟರು ಇಲ್ಲ ಅವರು. ಇರಾವ್ರಿ. ಈಗ